ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ. ಇವತ್ತು ನಮ್ಮ ಸಂದೇಶದ ಶೀರ್ಷಿಕೆ, ನೀವು ಕರ್ತನಲ್ಲಿ ಬಲವಾಗಿರಬೇಕಾದ ಅಗತ್ಯವನ್ನು ತಿಳಿಯಿರಿ. ಎಫೆಸದವರಿಗೆ 6:10 ನಾವು ಓದುತ್ತೇವೆ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬೆಳಗೊಳ್ಳಿರಿ. ದೇವರು ನಮ್ಮನ್ನು ಬಲಪಡಿಸುತ್ತಾನೆ ಎಂದು, ನಮ್ಮ ಜೀವನದಲ್ಲಿ ಅಗತ್ಯವಾಗಿರುವುದಷ್ಟು ಶಕ್ತಿ ಕೊಡುತ್ತಾರೆ ಎಂದು ನಮಗೆ ಪದೇ ಪದೇ ವಾಕ್ಯ ಕೊಡುತ್ತಾರೆ. ಆದರೂ ನಮಗೆ ಬೇಕಾಗಿರುವುದಷ್ಟು ನಾವು ಬಲಶಾಲಿಗಳಾಗಿ ಜೀವಿಸಕ್ಕಾಗತ್ತೆ ಅಂತ ನಮಗೆ ನಂಬಿಕೆ ಇಲ್ಲ. ನಾವು ತಿಳ್ಕೊಳ್ಳುತ್ತೇವೆ, ನಾವೆಲ್ಲರೂ ದುರ್ಬಲರು, ನಮಗೆ ತುಂಬ ಶಕ್ತಿಯಿಂದ ಜೀವನ ಮಾಡೋಕ್ಕಾಗಲ್ಲ ಅಂತ ನಾವು ಭಾವಿಸುತ್ತೇವೆ. ನಾನು ಈಗ ಮಾತಾಡುವುದು ದೈಹಿಕ ಶಕ್ತಿಯ ಬಗ್ಗೆ ಅಲ್ಲ, ಮತ್ತೆ ನಮ್ಮ ಮಾನಸಿಕ ಶಕ್ತಿ, ನಮ್ಮ ಆತ್ಮದ ಶಕ್ತಿಯ ಬಗ್ಗೆ ನಾನು ಮಾತನಾಡುತ್ತೇನೆ. ನಿಮ್ಮ ಜೀವನವನ್ನು ನಡೆಸಲು ನಿಮಗೆ ಕರ್ತನ ಶಕ್ತಿ ಬೇಕು. ಏಕೆಂದರೆ ಜೀವನದ ಪ್ರಯಾಣವನ್ನು ಅಡೆತಡೆಗಳು, ಹೋರಾಟಗಳು ಮತ್ತು ತೊಂದರೆಗಳಿಂದ ಪೀಡಿತವಾಗಿರುತ್ತದೆ. ಯೋವೇಲನು 3:10 ನಾವು ಓದುತ್ತೇವೆ, ಬಲಹೀನನು ನಾನು ಶೂರನೆಂದು ಹೇಳಿಲಿ. ಇಲ್ಲಿ ಗಮನಿಸಿ, ಬಲಹೀನನು, ನಾವೆಲ್ಲರೂ ಬಲಹೀನರು, ನಾವು ಶೂರರೆಂದು ನಾವು ಹೇಳಬೇಕು. ಬಲವು ಮೊದಲು ನಾವು ನಂಬುವಂತೆ ನಮ್ಮ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇವೆ. ನಾವು ಬಲಶಾಲಿ ಎಂದು ನಾವು ಹೇಳಿಕೊಳ್ಳುತ್ತೇವೆ. ನಾವು ಬಲಶಾಲಿ ಆಗುತ್ತೇವೆ ಎಂದು ಬೈಬಲ್ ಹೇಳುತ್ತಿಲ್ಲ. ಆದರೆ ನೀವು ನಾನು ದೇವರ ಮಗುವಾಗಿದ್ದರೆ ನಾವು ಈಗಾಗಲೇ ಬಲಶಾಲಿ ಎಂದು ಹೇಳಬಹುದು. ನಮ್ಮ ಶಕ್ತಿ ನಮ್ಮೊಳಗೆ ವಾಸಿಸುವ ಯೇಸುವಿನ ಆಧರಿಸಿದೆ. ನಮ್ಮೆಲ್ಲರ ಒಳಗಡೆ ಯೇಸು ಇದ್ದಾರೆ. ಆ ಯೇಸುವಿನ ಶಕ್ತಿಯಿಂದ ನಾವೆಲ್ಲರೂ ಬಲಶಾಲಿಗಳು ಆಗಿರುತ್ತೇವೆ. ನಾವು ಬಲಶಾಲಿಯಾಗಿರುವಾಗ ಒತ್ತಡವನ್ನು ತಡೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ತಾಳ್ಮೆಯಿಂದಿರಲು, ಧೈರ್ಯವಾಗಿರಲು, ಅದಕ್ಕೆಲ್ಲ ಕರ್ತನಲ್ಲಿ ನಾವು ನಂಬಿದರೆ ನಾವು ಹಾಗೆಯೇ ಜೀವಿಸಬಹುದು. ನಾವು ತಿಳ್ಕೊಳ್ಳುತ್ತೇವೆ, ಒಂದು ತುಂಬ ಪ್ರಾಬ್ಲಮ್ ಬಂದರೆ ನಮಗೆ ಅದು ಎದುರಿಸುವುದಕ್ಕಾಗೋದಿಲ್ಲ, ನಾವು ತುಂಬ ಬಲಹೀನರಾಗುತ್ತೇವೆ ಎಂದು ನಾವು ಯೋಚಿಸುತ್ತೇವೆ. ಆದರೆ ನಾವು ಬಲಹೀನರಾಗುವಾಗ, ಒತ್ತಡವನ್ನು ತಡೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ತಾಳ್ಮೆಯಿಂದಿರಲು, ಧೈರ್ಯವಾಗಿರಲು ಮತ್ತು ಆ ಕ್ಷಣದಲ್ಲಿ ನಾವು ನಂಬಿಕೆಯಿಂದ ದೇವರ ನಿಬಂಧನೆಯನ್ನು ನಮಗೆ ಹೇಳಿಕೊಳ್ಳಬಹುದು. ಏನು? ನಾನು ದೇವರಲ್ಲಿ ಶಕ್ತನು, ನಾನು ದೇವರಲ್ಲಿ ಶೂರನಾಗಿದ್ದೀನಿ ಅಂತ ನಮಗೆ ಹೇಳಿಕೊಳ್ಳಬಹುದು. ನಮಗೆ ಅರ್ಥವಾಗ್ತಾ ಇದೆಯಾ? ಇಂದು ನಿಮ್ಮ ಮನಸ್ಸು ಮತ್ತು ಆತ್ಮ ಹೇಗೆ ಇದೆ? ನೀವು ತುಂಬ ದುರ್ಬಲರಾಗಿ ಇಲ್ಲಿ ಕೂತ್ಕೊಳ್ತಾ ಇದ್ದೀರಾ. ನಿಮ್ಮ ಭೌತಿಕ ದೇಹದ ಬಗ್ಗೆ ಅಲ್ಲ ನಾನು ಮಾತಾಡುವುದು. ನೀವು ಸುಸ್ತಾಗಿದ್ದೀರಾ ಮತ್ತು ನಿಮ್ಮ ಜೀವನ ಹೋರಾಟಗಳಿಂದ ನೀವು ಬೇಸತ್ತಿದ್ದೀರಾ ಮತ್ತು ದಣಿದಿದ್ದೀರಾ. ನಿಮ್ಮ ಎಲ್ಲ ಚಿಂತೆಗಳಿಂದ ಮತ್ತು ಆಯಾಸಗಳಿಂದ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸಲು, ಅವುಗಳನ್ನು ಪರಿಹರಿಸಲು ನಾವು ನಮ್ಮ ಎಲ್ಲ ಚಿಂತೆಗಳನ್ನು ದೇವರಿಗೆ ಹಾಕಬೇಕು. 1 ಪೇತ್ರನು 5:7. ಪ್ರಾರ್ಥನೆಯ ನಂತರವೂ ನಾವು ಚಿಂತೆಗಳನ್ನು ಹೊತ್ತಿಕೊಂಡರೆ ನಾವು ನಮ್ಮನ್ನು ದುರ್ಬಲಗೊಳಿಸುತ್ತೇವೆ. ದೇವರೇನು ಹೇಳಿದರು? ನಾನು ನಿಮಗೆ ಶಕ್ತಿ ಕೊಡ್ತೀನಿ. ನಮಗೆ ಬೇಕಾಗಿರುವುದು ನಮ್ಮ ಮನಸ್ಸಿಗೆ ಶಕ್ತಿ ಅಲ್ಲವೇ? ನಮ್ಮ ದೇಹಕ್ಕೆ ಶಕ್ತಿ ಬೇಕಂದರೆ ನಮಗೇನಾದರೂ ತಿನ್ಬಹುದು, ಪ್ರೋಟೀನ್ಸ್ ಎಲ್ಲ ನಮಗೆ ತಕ್ಕೋಬಹುದು, ಅಲ್ಲಾಂದರೆ ಎಕ್ಸರ್ಸೈಸ್ ಮಾಡಬಹುದು, ಇದೆಲ್ಲ ಮಾಡಬಹುದು. ಆದರೆ ಮನಸ್ಸಿಗೆ ಶಕ್ತಿ ಬೇಕಂದರೆ ಯಾವ ಜಿಮ್ಮಲ್ಲಿ ನೀವು ಹೋಗ್ತೀರಾ? ಮನಸ್ಸಿಗೆ ಶಕ್ತಿ ಬೇಕು ಅಲ್ಲವೇ? ಮನಸ್ಸಿಗೆ ಶಕ್ತಿ ಇಲ್ಲದಿದ್ದರೆ ನಮಗೆ ಜೀವನ ಮಾಡೋಕ್ಕಾಗಲ್ಲ. ದೇವರ ಜಿಮ್ಮಿಗೆ ನಾವು ಹೋಗಬೇಕು. ಸೊ ಪ್ರಾರ್ಥನೆಯ ನಂತರವೂ ನಾವು ಚಿಂತೆಗಳನ್ನು ಹೊತ್ತಿಕೊಂಡರೆ ನಾವು ನಮ್ಮನ್ನು ದುರ್ಬಲಗೊಳಿಸುತ್ತೇವೆ. ಇದೇ ನಮಗಾಗುವುದು. ನಾವೆಲ್ಲರೂ ದೇವರನ್ನು ನಂಬುತ್ತೇವೆ, ನಾವೆಲ್ಲರೂ ದೇವರ ಹತ್ರ ಪ್ರಾರ್ಥಿಸುತ್ತೇವೆ, ನಮಗೆ ನಂಬಿಕೆ ಇದೆ. ಆದರೂ ನೋಡಿ, ನಮ್ಮ ವಿಷಯ ಎಲ್ಲ ನಾವೇ ಹೊತ್ತುಕೊಂಡು ನಡೀತಾ ಇಲ್ವಾ? ಅದಕ್ಕೆ ನಾವು ದುರ್ಬಲರಾಗುತ್ತೇವೆ. ಹಲ್ಲೆಲೂಯಾ. ನಮ್ಮ ಚಿಂತೆಗಳು ನಾವು ಹೊತ್ತುಕೊಂಡರೆ ನಮ್ಮ ಸಮಸ್ಯೆಗಳು ದೇವರಿಗೆ ಪರಿಹರಿಸಲಾಗುವುದಿಲ್ಲ. ಎಫೆಸದವರಿಗೆ 3:16 ಪೌಲನು ಪ್ರಾರ್ಥಿಸುತ್ತಾನೆ, ವಿಶ್ವಾಸಿಗಳು ದೇವರ ಶಕ್ತಿಯನ್ನು ತಿಳಿದುಕೊಳ್ಳಬೇಕು ಮತ್ತು ದೇವರಿಂದ ಬಲಗೊಳ್ಳಬೇಕು. ಎಫೆಸದವರಿಗೆ 3:20 ಪೌಲನು ಮುಂದೆ ಹೇಳುತ್ತಾನೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ
ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ. ಅಂದರೆ ನಮ್ಮಲ್ಲಿ ಕೆಲಸ ಮಾಡುವ ದೇವರ ಶಕ್ತಿ, ನಮ್ಮಲ್ಲಿ ವಾಸಿಸುವ ದೇವರ ಶಕ್ತಿಯಿಂದ ದೇವರು ಕೆಲಸ ಮಾಡುತ್ತಾರೆ. ನೀವು ಇದು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಕೆಲಸ ಮಾಡುವ ಶಕ್ತಿಯಿಂದ ನಾವು ಬೇಡುವುದಕ್ಕಿಂತ, ನಾವು ಯೋಜಿಸುವುದಕ್ಕಿಂತ ನಮಗೆ ದೇವರು ಕೊಡುತ್ತಾನೆ ಅಂತ. ಏನು ಈ ಶಕ್ತಿ? ನಮ್ಮಲ್ಲಿ ಒಂದು ಶಕ್ತಿ ಇದೆ. ನಮ್ಮ ಶಕ್ತಿ ಅಲ್ಲ, ದೇವರ ಶಕ್ತಿ. ಅದು ನಮ್ಮಲ್ಲಿ ವರ್ತಿಸಬೇಕು. ಇದು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ದೇವರ ಆತ್ಮವನ್ನು ನಮ್ಮೊಳಗೆ ಇದ್ದರೂ ನಾವು ದೇವರ ಆತ್ಮದೊಂದಿಗೆ ಸಹಕರಿಸದ ಹೊರತು ಆ ಆತ್ಮದ ಶಕ್ತಿಯು ನಮ್ಮ ಜೀವನದಲ್ಲಿ ಪ್ರಕಟವಾಗುವುದಿಲ್ಲ. ದೇವರು ನಮಗೆಲ್ಲರಿಗೂ ಶಕ್ತಿ ಕೊಟ್ಟಿದ್ದಾರೆ, ಅವರ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಆ ಶಕ್ತಿ ಪ್ರವರ್ತಿಸುತ್ತಾ ಇರಬೇಕು, ಕಾರ್ಯನಿರ್ವಹಿಸುತ್ತಾ ಇರಬೇಕು. ಆದರೆ ಮಾತ್ರ ನಮಗೆ ನಾವು ಬೇಡಿಕೊಳ್ಳುವುದು ದೇವರು ಕೊಡುವುದಕ್ಕೆ ಆಗುವುದು. ನಾವು ಕೇಳುವುದಕ್ಕಿಂತ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಆತನ ಶಕ್ತಿಯು ನಮ್ಮಲ್ಲಿ ಕೆಲಸ ಮಾಡ್ತಾ ಇರಬೇಕು. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ದೇವರ ಆತ್ಮವು ನಮ್ಮೊಳಗೆ ಇದ್ದರೂ ನಮಗೇನು ಯೂಸ್ಫುಲ್ ಇಲ್ಲ, ಅದೇ ಥರ ಆ ಶಕ್ತಿ ನಮ್ಮಲ್ಲಿ ಉಳಿಯುತ್ತದೆ. ದೇವರು ನಮ್ಮಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಆದರೆ ಇಫ್ ಯು ಆರ್ ನಾಟ್ ಅಲೌವಿಂಗ್ ದ್ಯಾಟ್ ಪವರ್ ಟು ಆರ್ ಪವರ್ ಇನ್ ಎ ವರ್ಕಿಂಗ್ ಕಂಡೀಷನ್, ಅದರಿಂದ ನಮಗೆ ಏನು ಯೂಸ್ಫುಲ್ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ದುರ್ಬಲರಾಗಿ ಜೀವನ ಮಾಡುತ್ತೇವೆ. ನಮ್ಮ ಅಲೌಕಿಕ ಹೋರಾಟದಲ್ಲಿ ಮೇಲುಗೈ ಸಾಧಿಸಲು ನಮಗೆಲ್ಲರಿಗೂ ದೇವರ ಅಲೌಕಿಕ ಶಕ್ತಿ ಬೇಕು. ದೇವರ ಶಕ್ತಿ ಬೇಕು. ನಾನು ಹೇಳಿದ್ದೀನಲ್ಲ, ನಮಗೆ ಫಿಸಿಕಲ್ ಶಕ್ತಿ ಬೇಕಂದ್ರೆ ನಾವು ಆಹಾರ ತಕ್ಕೋಬಹುದು, ಆದರೆ ಎಕ್ಸರ್ಸೈಸ್ ಮಾಡಬಹುದು. ಮತ್ತೆ ಮೆಂಟಲ್ ಶಕ್ತಿ ಬೇಕಂದ್ರೆ ಯಾರು ಕೊಡ್ತಾರೆ? ದೇವರಿಗೆ ಮಾತ್ರ ಕೊಡಕ್ಕಾಗುತ್ತೆ, ಅಲ್ಲವೇ? ಮೆಂಟಲ್ ಶಕ್ತಿ ಇಲ್ಲದಿದ್ದರೆ, ಮಾನಸಿಕ ಶಕ್ತಿ ಇಲ್ಲದಿದ್ದರೆ ನಾವೆಲ್ಲರೂ ದುರ್ಬಲರಾಗುತ್ತೇವೆ. ಇಲ್ಲಿ ನೋಡಿದರೆ ಎಲ್ಲರಿಗೂ ಫಿಸಿಕಲ್ ಶಕ್ತಿ ಇದೆ, ಆದರೆ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಊಟ ಮಾಡಿನೇ ಇಲ್ಲಿ ಬಂದಿರುವುದು. ಆದರೂ ನೋಡಿ ಎಲ್ಲರ ಮುಖದಲ್ಲಿ ಸಂತೋಷ ಇಲ್ಲ. ಯಾಕೆ? ಮೆಂಟಲ್ ಶಕ್ತಿ ಇಲ್ಲ. ಅದಕ್ಕೆ ಹಲ್ಲೆಲೂಯಾ. ಯಾಕೆಂದ್ರೆ ಮನಸ್ಸಲ್ಲಿ ಇರುವುದು ಮುಖದಲ್ಲಿ ಪ್ರಕಟವಾಗುತ್ತದೆ. ಸೊ ಎಲ್ಲರಿಗೂ ಕೆಟ್ಟ ದಿನ ಬಂದೇ ಬರುತ್ತದೆ. ಎಫೆಸದವರಿಗೆ 6:13. ಆ ದಿನ ಅಸಮಾಧಾನ, ಕೋಪ, ನಿರಾಸೆ ಮತ್ತು ನಮ್ಮನ್ನು ದುರ್ಬಲಗೊಳಿಸದಿರಲು ನಮಗೆ ದೇವರು ಶಕ್ತಿ ಕೊಡಬೇಕು. ನಮಗೆ ಯುದ್ಧ ಇದೆ. ಕೆಟ್ಟ ದಿನವು ಅಂದರೆ ಪ್ರಲೋಭನೆಗಳ ದಿನವು. ನಾವು ಅದು ಅರ್ಥ ಮಾಡ್ಕೋಬೇಕು. ಯುದ್ಧ. ಅಂತಹ ಸಮಯದಲ್ಲಿ ನಾವು ಜಾಗರೂಕರಾಗಿರದಿದ್ದರೆ ಮತ್ತು ಬಲವಾಗಿರದಿದ್ದರೆ ನಾವು ಬೀಳಲು ಅನೇಕ ಪ್ರಲೋಭನೆಗಳನ್ನು ನಾವು ಎದುರಿಸುತ್ತೇವೆ. ಅಂತಹ ದಿನದಲ್ಲಿ ನಮ್ಮ ದೌರ್ಬಲ್ಯಗಳು ನಮ್ಮ ಮುಂದೆ ಬಹಿರಂಗಗೊಳ್ಳುತ್ತದೆ. ನಾವು ಅವುಗಳನ್ನು ಎಚ್ಚರಿಕೆಯಿಂದ ಗುರುತಿಸಬೇಕು ಮತ್ತು ಬಲಗೊಳ್ಳಬೇಕು. ಎಲ್ಲರಿಗೂ ಕೆಟ್ಟ ದಿನ ಬರುತ್ತದೆ. ಆ ಕೆಟ್ಟ ದಿನದಲ್ಲಿ ನಾವು ಬಿದ್ದರೆ ನಮ್ಮ ಶಕ್ತಿ ಎಲ್ಲ ಹೋಗ್ತದೆ. ಯುದ್ಧ ಬರ್ತದೆ. ಯುದ್ಧದಲ್ಲಿ ನಾವು ಸೋತು ಹೋದರೆ ನಮ್ಮ ಶಕ್ತಿ ಎಲ್ಲ ಹೋಗುತ್ತದೆ. ನಾವು ವಿಶ್ವಾಸಿಗಳಾಗಿ ಇದು ಮರೆಯಬಾರದು. ಎಫೆಸದವರಿಗೆ 6:13 ಮತ್ತೆ ಎಫೆಸದವರಿಗೆ 6:12 ಹೇಳಿದೆ, ನಮಗೆ ಯುದ್ಧ ಇದೆ. ನಾವು ಜಯಿಸುತ್ತಾ ಇದ್ದರೆ ನಮಗೆ ಶಕ್ತಿ ಇರ್ತದೆ. ನಾವು ಸೋತು ಹೋಗ್ತಾ ಇದ್ದರೆ ನಮ್ಮ ಶಕ್ತಿ ಹೋಗ್ತಾ ಇರುತ್ತದೆ. ಹಲ್ಲೆಲೂಯಾ. ಸೊ ನಮಗೆ ಒಂದು ಪ್ರಾಬ್ಲಮ್ ಬಂದಾಗ ನಮ್ಮ ದೌರ್ಬಲ್ಯಗಳೆಲ್ಲ ನಮಗೆ ಬಹಿರಂಗಗೊಳ್ಳುತ್ತದೆ. ಅದು ಪ್ರಲೋಭನೆಗಳ ದಿನಗಳು. ಅರ್ಥವಾಗಬೇಕು ನಮಗೆ. ಒಂದು ಕೆಟ್ಟ ದಿನ ಬಂದರೆ ನಮ್ಮ ಎಲ್ಲ ಫ್ಲೆಶ್ಲಿ ಕ್ಯಾರೆಕ್ಟರ್ ನಮ್ಮ ಮುಂದೆ ನಮಗೆ ಕಾಣಿಸುತ್ತೆ. ಅದು ನಾವು ಮುಚ್ಚಿಡಬಾರದು. ಅದು ನಾವು ನೋಡಿ, ಅದೇ ನಮ್ಮ ವೀಕ್ನೆಸ್ಸು, ಅದು ನಾವು ಬಲಪಡಿಸಬೇಕು. ಅರ್ಥ ಮಾಡ್ಕೋಬೇಕು ನೀವು. ಆದ್ದರಿಂದ ನಾವು ನಿಜವಾದ ನಡೆಯುತ್ತಿರುವ ಆಧ್ಯಾತ್ಮಿಕ ಯುದ್ಧದಲ್ಲಿ ಇದ್ದೇವೆ ಎಂದು ನಾವು ವಿಶ್ವಾಸಿಗಳು ಮರೆಯಬಾರದು. ಮತ್ತು ನಾವು ದೇವರ ಆಯುಧಗಳನ್ನು ಅದಕ್ಕೆ ತೆಗೆದುಕೊಳ್ಳಬೇಕು ಈ ಯುದ್ಧವನ್ನು ಗೆಲ್ಲಲು. 2 ಕೊರಿಂಥದವರಿಗೆ 10:4. ನಮ್ಮ ಆಯುಧಗಳು, ಇದು ಯುದ್ಧ. ಯುದ್ಧದಲ್ಲಿ ನಾವು ನಮ್ಮ ಆಯುಧಗಳು ತಕ್ಕೊಂಡ್ರೆ ನಾವು ಸೋತು ಹೋಗ್ತೇವೆ.
ದೇವರ ಆಯುಧಗಳು ತಕ್ಕೋಬೇಕು. ನಾವು ಇಲ್ಲಿ ಗಲಾತ್ಯದವರಿಗೆ 5:19 21 ವಿವರಿಸಲಾಗಿದ ನಮ್ಮ ಶರೀರ ಭಾವದ ಕರ್ಮಗಳು, ಅಂತಹ ಆಯುಧಗಳನ್ನು ನಾವು ತೆಗೆದುಕೊಂಡರೆ ನಾವು ವಿಫಲರಾಗುತ್ತೇವೆ. ಅಂದರೆ ನಮ್ಮ ಹೋರಾಟದಲ್ಲಿ ನಾವು ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಪಕ್ಷಪಾತ, ಮತ್ಸರ, ಕಹಿ, ಶಮಸಾದಿರುವಿಗೆ ಇದೆಲ್ಲ ನಮ್ಮ ಆಯುಧಗಳು. ಇದು ನಾವು ತಕ್ಕೊಂಡ್ರೆ ನಾವು ಸೋತು ಹೋಗ್ತೇವೆ, ನಾವು ದುರ್ಬಲರಾಗ್ತೇವೆ, ನಮಗೆ ಜೀವನ ಮಾಡಬೇಕು ಅಂತೇ ಅನಿಸೋದಿಲ್ಲ. ಒಳ್ಳೆ ಕ್ರೀಮ್ ಬಣ್ಣ ಯಾರು ಆದ್ರೂ ಕೊಟ್ಟರು ಬೇಡ ಅಂತ ಹೇಳುತ್ತೇವೆ. ಏದಕ್ಕಿದೆಲ್ಲ ತಿನ್ನಬೇಕು ಅಂತ? ಯಾಕೆಂದರೆ ಅಷ್ಟೊಂದು ದೆಳೆದಿರುತ್ತೇವೆ ನಾವು, ಶಕ್ತಿ ಇಲ್ಲ. ಆ ಕ್ರೀಮ್ ಬಣ್ಣ ತಿಂದರೆ ನಮಗೂ ಶಕ್ತಿ ಬರೋದಿಲ್ಲ. ದೇವರಿಂದ ನಾವು ಒಳ್ಳೆಯದು ತಿನ್ನಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳು. ಯುದ್ಧ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲರಿಗೂ ಬರುತ್ತದೆ. ಆ ಯುದ್ಧದಲ್ಲಿ ನಾವು ತಯಾರಾಗಿರಬೇಕು. ಹಲ್ಲೆಲೂಯ. ಆದರೆ ನಮ್ಮ ಹೋರಾಟದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಆಯುಧಗಳು ಏನು? ಗಲಾತ್ಯದವರಿಗೆ 5:22-23 ವಿವರಿಸಲಾಗಿದ ಆಯುಧಗಳು ನಾವು ತಕ್ಕೋಬೇಕು. ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ಇದೆಲ್ಲ ನಾವು ತಕ್ಕೋಬೇಕು. ಇದೆಲ್ಲ ಬೈಬಲಲ್ಲಿ ಇದೆ, ಬರೆದಿದೆ. ಅದು ನಾವು ತಕ್ಕೋಬೇಕು. ಅದರಲ್ಲಿ ಬರೆದು ಬಿಟ್ಟು, ಅಲ್ಲಾಂದ್ರೆ ಓದಿಬಿಟ್ಟು ಮುಚ್ಚೋದಕ್ಕೆ ಅಲ್ಲ ನಮಗೆ ಬೈಬಲ್ ಕೊಟ್ಟಿರುವುದು. ಇದೇ ನಮ್ಮ ಜಿಮ್ಮು. ಎಕ್ಸರ್ಸೈಸ್ ಮಾಡಬೇಕಾಗಿರುವುದು ಇದೆ. ನಾವು ಶ್ರಮಿಸಬೇಕು, ಸಹಿಸಬೇಕು. ಇದಕ್ಕೆಲ್ಲ ನಮಗೆ ತುಂಬಾ ಶಕ್ತಿ ಬೇಕು. ಇದೆಲ್ಲ ಒಳ್ಳೆ ವೆಯ್ಟ್ ಲಿಫ್ಟಿಂಗ್ ತರ. ಇದಕ್ಕೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಶಕ್ತಿ ಸಿಗೋದಿಲ್ಲ. ಅರ್ಥ ಮಾಡಿಕೊಳ್ಬೇಕು. ನಾವು ಜೀವನದಲ್ಲಿ ತುಂಬಾ ದಣಿದಿರುತ್ತೇವೆ. ದೇವರ ಶಕ್ತಿ ಇಲ್ಲದಿದ್ದರೆ ಯಾರಿಗೂ ಈ ಲೋಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಕರ್ತನಲ್ಲಿ ಬಲವಾಗಿರಬೇಕು. ಕರ್ತನಿಂದಲ್ಲ, ಕರ್ತನಲ್ಲಿ. ನಾವು ಕರ್ತನಲ್ಲಿ ಬಲವಾಗಿರಬೇಕು. ಈ ಶಕ್ತಿಗಾಗಿ ನಾವು ಅವನೊಂದಿಗೆ ಐಕ್ಯವಾಗಿರಬೇಕು. ಯೋಹಾನ 15:4-5 ಯೇಸುದೇವರು ಹೇಳಿದರು, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಪೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವೆನು. ನೀನು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಈ ಶಕ್ತಿ ಬೇಕಂದ್ರೆ ದೇವರು ಬಿಟ್ಟು ನಮಗೆ ಈ ಶಕ್ತಿ ಸಿಗುವುದಿಲ್ಲ. ಅದಕ್ಕೆ ಯೇಸುದೇವರೇನು ಹೇಳಿದರು? ನಾನು ಕೊಂಬೆ, ನೀವು ಬಳ್ಳಿಗಳು. ನನ್ನಿಂದ ನಿಮಗೆ ಫಲ ಉಂಟಾಗಬೇಕು, ನನ್ನಲ್ಲಿ ನೀವು ಇರಬೇಕು. ಆದರೆ ಮಾತ್ರ ನಿಮಗೆ ಫಲ ಉಂಟಾಗುವುದು. ಹಲ್ಲೆಲೂಯ. ನಾವು ಇಂದು ಆಧ್ಯಾತ್ಮಿಕವಾಗಿ ಬಲಶಾಲಿಗಳಾಗಿರಬೇಕು. ನೀವು ಬಲಶಾಲಿಗಳಾಗಿದ್ದೀರಾ? ಯು ಆರ್ ಆಲ್ ಫಿಸಿಕಲಿ ಶಕ್ತಿ ಮೇಕಿಂಗ್ ಪೀಪಲ್. ಹೌ ಅಬೌಟ್ ಮೆಂಟಲ್ ಶಕ್ತಿ? ಒಳ್ಳೆ ಆಹಾರ ನೀವು ತಿಂತೀರಿ, ಎಕ್ಸರ್ಸೈಸ್ ಮಾಡುತ್ತೀರಿ, ಅದೆಲ್ಲ ಒಳ್ಳೆಯದು. ಆದರೆ ಮನಸ್ಸಿಗೆ, ಫಾರ್ ಮೈಂಡ್, ವಾಟ್ ಯು ಡೂ? ಮನಸ್ಸಿಗೆ ಎಲ್ಲರಿಗೂ ಶಕ್ತಿ ಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಸೈಕಿಯಾಟ್ರಿಸ್ಟ್, ದೇ ಮೇ ಗಿವ್ ಸಮ್ ಟ್ಯಾಬ್ಲೆಟ್ಸ್ ಆರ್ ಸಮ್ ಸಲಹೆಗಳು ಕೊಡ್ತಾರೆ. ಆದರೆ ಅದರಿಂದ ನಮಗೆ ಸಿಗುವುದಿಲ್ಲ, ಬೇಕಾದಷ್ಟು ಸಿಗುವುದಿಲ್ಲ. ಆದರೆ ದೇವರು ಕೊಡ್ತಾರೆ ನಮಗೆ ಶಕ್ತಿ. ನಾವು ಅದರಲ್ಲಿ ಡಿಪೆಂಡ್ ಆಗಬೇಕು. ಇಂದು ಆಧ್ಯಾತ್ಮಿಕವಾಗಿ ನೀವು ಬಲಶಾಲಿಗಳಾಗಿದ್ದೀರಾ ಅಂತ ನಿಮಗೆ ಹೇಗೆ ಗೊತ್ತು? ನಿಮ್ಗೆ ಹೇಗೆ ಗೊತ್ತು ನೀವು ಬಲಶಾಲಿಗಳಾಗಿದ್ದೀರಾ ಅಲ್ಲವೋ ಅಂತ? ಪ್ರಲೋಭನೆಗಳು ಉಂಟಾದಾಗ ನೀವು ಅವುಗಳ ವಿರುದ್ಧ ತಡೆದುಕೊಳ್ಳಲು ಶಕ್ತವಾಗಿದ್ದೀರಾ, ಅಥವಾ ಪ್ರಲೋಭನೆಗಳಲ್ಲಿ ಸುಲಭವಾಗಿ ನೀವು ಬೀಳುತ್ತೀರಾ? ಪ್ರಲೋಭನೆಗಳ ದಿನದಲ್ಲಿ, ಕೆಟ್ಟ ದಿನದಲ್ಲಿ ನೀವು ಹೇಗೆ ವರ್ತಿಸುತ್ತೀರಾ? ಅಲ್ಲಿ ನಿಮ್ಮ ಶಕ್ತಿ ಬಹಿರಂಗವಾಗುತ್ತದೆ. ಕೆಟ್ಟ ದಿನ ಎಲ್ಲಿಂದು ಯಾರಿಂದು ಬರುತ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಆ ದಿನದಲ್ಲಿ ಪ್ರಲೋಭನೆಗಳಲ್ಲಿ ನಾವು ಬಿತ್ತು ಬಿಟ್ರೆ ನಮಗೆ ಶಕ್ತಿನೇ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು.
ಶಕ್ತಿ ಬೆಳೆಸಬೇಕು, ಅದು ಹಂಗೆ ಬರುವುದಲ್ಲ, ನಾವು ಬೆಳೆಸಬೇಕು. ನೋಡಿ, ನಮಗೆ ಒಳ್ಳೆ ಫಿಸಿಕಲ್ ಶಕ್ತಿ ಬೇಕಂದ್ರೆ ನಾವು ಬೆಳೆಸ್ಕೋಬೇಕು ಅಲ್ಲವೇ? ಅದೇ ತರ ಮೆಂಟಲ್ ಶಕ್ತಿ ನಾವು ಬೆಳೆಸ್ಕೋಬೇಕು. ನೀವು ಬಿತ್ತು ಬಿಟ್ರೆ ನೀವು ಅರ್ಥ ಮಾಡಿಕೋಬೇಕು, ನೀವು ದುರ್ಬಲರೆಂದು, ಮತ್ತು ಹೆಚ್ಚಿನ ವಿಧೇಯತೆಗಾಗಿ ವಿನಮ್ರರಾಗಬೇಕು. ನೀವು ಅರ್ಥ ಮಾಡಿಕೋಬೇಕು ವಿಶ್ವಾಸಿಗಳಾಗಿ. ಕೆಟ್ಟ ದಿನ ಬರುತ್ತದೆ, ಪ್ರಲೋಭನೆಗಳು ಬರುತ್ತದೆ. ಆ ಕೆಟ್ಟ ದಿನದಲ್ಲಿ ಬಿತ್ತು 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 ಬೀಳುತ್ತಾ ಇದ್ದರೆ ದೇವರ ಮಕ್ಕಳೇ, ನಮ್ಮ ಶಕ್ತಿಯೆಲ್ಲ ಹಂಗೆ ಹೋಗ್ತದೆ. ನಮ್ಗೆ ಜೀವನ ಮಾಡಬೇಕು ಅಂದೇ ನಮಗೆ ಅನಿಸುವುದಿಲ್ಲ. ನಾವು ವಿಶ್ವಾಸಿಗಳಾಗಿ ಜನದವರಾಗಿ ನಾವು ಜೀವನ ಮಾಡುತ್ತೇವೆ. 2 ಕೊರಿಂಥದವರಿಗೆ 12:9-10 ನಾವು ಓದುತ್ತೇವೆ. ದೇವರು ಪೌಲನಿಗೆ ಹೇಳಿದರು, ನನ್ನ ಕೃಪೆಯೇ ನಿಮಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ನೀವು ಯೋಚಿಸಬೇಕು, ನೀವು ಬೈಬಲ್ ಓದಿದರೆ ಪೌಲನು ಎಷ್ಟೊಂದು ಕಷ್ಟಗಳಿಂದ ಹೋಗಿದ್ದಾನೆ. ಎದಕ್ಕೆ ಹೋಗಿದ್ರು ಹೇಳಿ? ಅವ್ರಿಗೆ ಮದುವೆ ಆಗಲಿಲ್ಲ. ಅವರು ದೇವರ ಕೆಲಸ ಮಾಡ್ತಾ ಇದ್ರು. ದೇವರ ಕೆಲಸ ಮಾಡುವುದರಿಂದ ಅವರು ತುಂಬಾ ಕಷ್ಟದಲ್ಲಿ ಹೋಗಿದ್ರು. ನಾವೆಲ್ಲೇ ಇದ್ರು, ಬರೀ ದೇವರ ಕೆಲಸ ಮಾಡುವವರಿಗೆ ಮಾತ್ರ ಅಲ್ಲ ಕಷ್ಟ ಇರುವುದು, ಅವರಿಗೆ ಜಾಸ್ತಿ ಇರುತ್ತದೆ. ಯಾಕೆಂದ್ರೆ ಯಾರು ದೇವರ ಕೆಲಸ ಮಾಡುತ್ತಾರೋ ಅವರನ್ನು ನಿಲ್ಲಿಸಬೇಕು ಅಂತ ಪಿಶಾಚಿ ಇಷ್ಟ. ಅದಕ್ಕೆ ನೀವು ಪಾಸ್ಟರ್ಸ್ಗೆಲ್ಲ ತುಂಬಾ ಪ್ರಾರ್ಥನೆ ಮಾಡಬೇಕಾಗಿರೋದು. ದೇವರೇನು ಹೇಳಿದ್ದಾರೆ ಪೌಲನಿಗೆ? ನನ್ನ ಕೃಪೆ ಸಾಕು, ನಿಮಗೆ ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣ ಸಾಧಕವಾಗುತ್ತೆ ಅಂತ. ಅದಕ್ಕೆ ಪೌಲನೇನು ಬರೆದಿದ್ದಾನೆ? ಪೌಲನು ತನ್ನ ದೌರ್ಬಲ್ಯಗಳನ್ನು, ಅವಮಾನಗಳನ್ನು, ಕಿರುಕುಳ ಮತ್ತು ತಿದ್ದುಪಡಿಯಿಂದ ಅವನು ತೃಪ್ತನಾಗಿದ್ದಾನೆ ಎಂದು ಹೇಳಿದ್ದಾನೆ. ನನ್ನ ಕಷ್ಟಗಳಲ್ಲಿ ನಾನು ತೃಪ್ತನಾಗಿದ್ದೇನೆ ಎಂದು ಬರೆದಿದೆ. ಏಕೆಂದರೆ ನಾನು ದುರ್ಬಲನಾಗಿದ್ದಾಗ ನಾನು ಬಲಶಾಲಿ. ನೋಡಿ, ಅವನು ನಮ್ಮಂದೆ ದೂರ ನೀಡುತ್ತಾ ಇಲ್ಲ. ನಮಗೆ ಒಂದು ಕಷ್ಟ ಬಂದಾಗ ಭಾರ, ಕೆಲವರು ತುಂಬಾ ಕೆಟ್ಟದು ಮಾಡುತ್ತಾರೆ, ನಮಗೆ ಭಾರ, ತಕ್ಷಣ ತಡ್ಕೊಳ್ಳಕ್ಕಾಗಲ್ಲ, ನಮಗೆ ಶಕ್ತಿ ಆವಾಗ ಇರುವುದಿಲ್ಲ. ಎಲ್ಲಿಂದ ಶಕ್ತಿ ಬರುತ್ತದೆ ದೇವರ ಮಕ್ಕಳೇ? ದೇವರಿಂದ ಹಂಗೆ ಬರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಯಾಕೆ ಪೌಲನು ಇಂಥ ಕಷ್ಟದಲ್ಲಿ ಹೋಗಿದ್ರು? ದೇವರ ಕೆಲಸ ಮಾಡುವುದಕ್ಕಾಗಿ. ಯಾಕೆ ಪೌಲನು ಮಾಡಬೇಕಾಗಿರುವುದು ದೇವರ ಕೆಲಸ? ಅವರ ಕೆಲಸ ಮಾಡಿಕೊಂಡು ಹೋಗಬಹುದು ಅಲ್ಲವೇ? ನೋಡಿ, ನೀವು ದೇವರ ಕೆಲಸ ಮಾಡುತ್ತೀರಾ? ನಾವು ಮಾಡಬೇಕಾದದನ್ನು ನಾವು ಮಾಡಬೇಕು. ನಮ್ಮನ್ನೆಲ್ಲರೂ ದೇವರ ಸೇವೆಗೆ ದೇವರು ಕರೆದಿರುವುದು. ನೀವು ಮಾಡುತ್ತೀರಾ? ಅಲ್ಲಾಂದ್ರೆ ಆ ಕೆಲಸದಲ್ಲಿ ಏನಾದರೂ ಕಷ್ಟ ಬಂದ್ರೆ ನೀವು ಬಿಟ್ಟು ಬಿಡುತ್ತೀರಾ? ಅರ್ಥ ಮಾಡಿಕೊಳ್ಳಿ. ದೂರ ನೀಡುತ್ತೀರಾ? ಬಲಶಾಲಿಯಾಗಿರುವುದು ಎಂದರೆ ದೇವರೊಂದಿಗೆ ನಮ್ಮ ಯುದ್ಧವನ್ನು ಎದುರಿಸುವುದು. ದೇವರು ಹೇಳಿದ್ದಾರೆ ಧರ್ಮೋಪದೇಶಕಾಂಡ 3:22, ನೀವು ಅವರಿಗೆ ಭಯಪಡಬೇಡ್ರಿ, ನಿಮ್ಮ ದೇವರಾದ ಯೆಹೋವನು ನಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ದೇವರು ನಮ್ಮ ಜೊತೆ ನಿಂತ್ಕೊಂಡು ಯುದ್ಧ ಮಾಡುತ್ತಾನೆ. ಆದರೆ ಅವರ ಜೊತೆ ನಾವು ಇರಬೇಕು, ನಾವು ದೇವರ ಜೊತೆ ಇರಬೇಕು. ಆದರೇನೆ ನಮಗೋಸ್ಕರ ದೇವರು ಯುದ್ಧ ಮಾಡುತ್ತಾರೆ. ನಮ್ಮ ಹೋರಾಟಗಳು ಅದು ನಮ್ಮ ಮೂಲಕ ನಮಗಾಗಿ ದೇವರು ಹೋರಾಡುತ್ತಾರೆ. ಮತ್ತು ಅದು ದೇವರು ಹೇಗೆ ಹೋರಾಡುತ್ತಾರೆ? ನಮ್ಮ ದೇವರ ಭಯ ಮತ್ತು ಸ್ವಯಂ ನಿಯಂತ್ರಣ ಮೂಲಕ ಅವನು ನಮ್ಮ ಮೂಲಕ ನಮಗಾಗಿ ಹೋರಾಡುತ್ತಾನೆ. ನಮ್ಮ ಯುದ್ಧ ದೇವರ ಯುದ್ಧ. ದೇವರೇನು ಹೇಳಿದ್ರು? ನೀವು ಸುಮ್ಮನೆ ಇರ್ರಿ, ನೀವು ಶಾಂತವಾಗಿರಿ, ನಾನು ನಮಗೋಸ್ಕರ ಯುದ್ಧ ಮಾಡುತ್ತೇನೆ ಅಂತ. ದೇವರ ಜೊತೆ ಇರಬೇಕಂದ್ರೆ ನಾವು ಸೆಲ್ಫ್ ಕಂಟ್ರೋಲಿನಲ್ಲಿ ಇದ್ರೆ ಮಾತ್ರ ದೇವರ ಜೊತೆ ನಮಗಿರಕ್ಕಾಗುತ್ತೆ. ನಮಗೆ ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ನಾವು ನಮ್ಮ ಜೊತೆಗೆ ಇರುವುದು ಅಲ್ಲವೇ? ನಮಗೆ ದೇವರ ಭಯ ಬೇಕು, ಸೆಲ್ಫ್ ಕಂಟ್ರೋಲ್ ಬೇಕು. ಆವಾಗ ದೇವರು ನಮ್ಮ ಜೊತೆ ಇರ್ತಾರೆ, ದೇವರು ನಮಗೋಸ್ಕರ ಯುದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ವಯಂ ನಿಯಂತ್ರಣವಿಲ್ಲದೆ ನಾವು ಯುದ್ಧವನ್ನು ಕಳೆದುಕೊಳ್ಳುತ್ತೇವೆ. ದೇವರ ಶಕ್ತಿಯನ್ನು ಹೊಂದಲು ನಾವು ನಿಷ್ಕ್ರಿಯರಾಗಲು ಸಾಧ್ಯವಲ್ಲ. ನಾವು ನಿರಂತರವಾಗಿ ಜಾಗರೂಕತೆಯಿಂದ ಅವನ ಶಕ್ತಿಯನ್ನು ಅವಲಂಬಿಸಬೇಕು ದೇವರ ಮಕ್ಕಳೇ. ನೀವು ತಿಳ್ಕೊಳ್ಳುತ್ತೀರಿಯೋ ದೇವರ ಶಕ್ತಿ ಇಲ್ಲ ಅಂದರೂ ನನಗೆ ಜೀವನ ಮಾಡಕ್ಕಾಗತ್ತೆ ಅಂತ. ಇಲ್ಲ, ಯಾರಿಗೂ ಆಗಲ್ಲ. ಈ ಲೋಕದಲ್ಲಿ ನಮ್ಮ ದೇಹಕ್ಕೆ ಶಕ್ತಿ ಇಲ್ಲದಿದ್ರೆ ನಮಗೆ ಹೆಂಗೆ ಜೀವನ ಮಾಡಕ್ಕಾಗತ್ತೆ? ಅದೇ ತರ ನಮ್ಮ ಆತ್ಮಕ್ಕೆ ಶಕ್ತಿ ಇಲ್ಲದಿದ್ರೆ ನಮಗೆ ಈ ಜೀವನ ಜೀವಿಸುವುದಕ್ಕೆ ಆಗುವುದಿಲ್ಲ. ನೀವು ಬಲಶಾಲಿಯಾಗಿರಲಿ ಅಥವಾ ದುರ್ಬಲರಾಗಿರಲಿ,
ನಿಮಗೆ ಹೋರಾಟ ಇದೆ, ಯಾವಾಗಲೂ ಸೇಟಾನನ ಗುರಿಯಾಗಿದೆ ನೀವು. ನಾವು ಬಲಶಾಲಿಗಳಾಗಿದ್ದರೂ ಹೋರಾಟ ಬರ್ತದೆ, ಬಲಶಾಲಿ ಇಲ್ಲದಿದ್ದರೂ ಹೋರಾಟ ಬರ್ತದೆ. ಬಲಶಾಲಿ ಆಗಿದ್ದರೆ ಹೋರಾಟ ಬಂದರೆ ನಾವು ಬೀಳುವುದಿಲ್ಲ, ನಾವು ಎದ್ದು ನಿಂತು ಮತ್ತು ಓಡುತ್ತೇವೆ. ಆದರೆ ನಮಗೆ ಬಲ ಇಲ್ಲದಿದ್ದರೆ ಆ ಕೆಟ್ಟ ದಿನದಲ್ಲಿ ನಾವು ಬೀಳುತ್ತೇವೆ. ಎಲ್ಲಿ ಬೀಳುತ್ತೇವೆ? ಪ್ರಲೋಭನೆಗಳಲ್ಲಿ. ನಿಮಗೆ ಶ್ರಮಸಾದಿರುವಿಗೆ ಇರಬಹುದು, ಕೋಪ ಇರಬಹುದು, ಅಸೂಯೆ ಇರಬಹುದು, ಏನೇ ಇರಬಹುದು ಅಂದ್ರೆ ಆವಾಗ ನಿಮಗೆ ಗೊತ್ತಾಗುತ್ತದೆ. ದೇವರ ಮಕ್ಕಳೇ, ಆವಾಗ ನೀವು ತುಂಬಾ ವಿನಮ್ರರಾಗಿ ಇನ್ನೂ ಹೆಚ್ಚಿನ ವಿಧೇಯತೆಗೆ ನೀವು ನಿಮ್ಮನ್ನು ಸಮರ್ಪಿಸಬೇಕು. ಇದೇ ಕ್ರಿಶ್ಚಿಯನ್ ಜೀವನ. ಇಲ್ಲದಿದ್ದರೆ ನಾವು ತುಂಬಾ ದಣದು ನಾವು ಜೀವನ ಮಾಡುತ್ತೇವೆ. ಹಲ್ಲೆಲೂಯಾ. ಯಾಕೋಬನು 4:7 ಬರೆದಿದೆ, ದೇವರಿಗೆ ಒಳಗಾಗಿರಿ, ಸೇಟಾನನನ್ನು ಎದುರಿಸಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೀವು ಬೈಬಲಲ್ಲಿ ಬರೆದಿರುವ ಎಲ್ಲಾ ವಾಕ್ಯಗಳು ಮೇಲೂ ನಮಗೆ ವಿಶ್ವಾಸ ಇದೆಯಾ ದೇವರ ಮಕ್ಕಳೇ? ಅದು ಕೆಲವೊಂದು ನೀವು ವಿಶ್ವಾಸ ಮಾಡ್ತೀರಿ, ಕೆಲವೊಂದು ನಿಮಗೆ ವಿಶ್ವಾಸ ಮಾಡಕ್ಕಾಗಲ್ಲ. ನಂಗೇನಾದರೂ ಡೌಟ್ ಇದೆಯಾ? ಆದರೆ ನೀವು ವಿಶ್ವಾಸಿ ಅಲ್ಲ. ಎಲ್ಲ ವಿಶ್ವಾಸ ಮಾಡುವವನೇ ವಿಶ್ವಾಸಿ. ನೋಡಿ, ನಿಮ್ಮ ಬೈಬಲಲ್ಲಿ ಬರೆದಿದೆ, ನನ್ನ ಬೈಬಲಲ್ಲೂ ಬರೆದಿದೆ. ಯಾಕೋಬನು 4:7, ದೇವರಿಗೆ ಒಳಗಾಗಿರಿ, ಸೇಟಾನನನ್ನು ಎದುರಿಸಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅಂದರೆ ನೀವು ಸೇಟಾನನ್ನು ವಿರೋಧಿಸದಿದ್ದರೆ ಅವನು ನಿಮ್ಮಿಂದ ಬಿಟ್ಟು ಹೋಗ್ತದ? ನೀವು ವಿರೋಧಿಸುತ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೇಟಾನನನ್ನು ವಿರೋಧಿಸಿ. ಸೇಟಾನನ ಹೆಂಗೆ ಯುದ್ಧ ಮಾಡುವುದಕ್ಕೆ ಬರುವುದು? ಎಲ್ಲಿ ಸೇಟಾನು? ನಮಗೆ ಕಾಣಿಸುತ್ತಾ? ಎಲ್ಲಿಂದ ಬರ್ತಾನೆ ಅವನು? ಸೇಟಾನನನ್ನು ವಿರೋಧಿಸಿ. ನಮ್ಮ ಒಳಗಡೆ ಸೇಟಾನ್ ಇರುತ್ತೆ, ನಮ್ಮ ಪಾಪಗಳು. ಅವನನ್ನು ವಿರೋಧಿಸಲಿಲ್ಲದಿದ್ದರೆ ನಮ್ಮೊಳಗೆ ಪಾಪ ಇದೆ. ನಾವು ನೋಡುವುದು ಬೇರೆಯೊಬ್ಬರಿಂದ ಪಾಪ ಬರುವುದು ನಾವು ನೋಡ್ತೇವೆ. ಯುದ್ಧ ಹೆಂಗೆ ಬರುವುದು? 2 ಪಾರ್ಟಿಸಬೇಕು. ಇಲ್ಲದಿದ್ದರೆ ಯುದ್ಧ ಬರ್ತಾ, ಒಂದೇ ಪಾರ್ಟಿಯಿಂದ ಯುದ್ಧ ಬರ್ತಾ. ನೀವು ಎಲ್ಲರೂ ಏನು, ಅವರು ನನಗೆ ಅಂಕ ಮಾಡಿದ್ದಾರೆ, ಇವರು ನನಗೆ ಅಂಕ ಮಾಡಿದೆ, ಅವರು ನನಗೆ ಅಂಕ ಮಾಡಿದ್ದಾರೆ. ನೀವು ಹೇಗೆ ಪ್ರತಿಕ್ರಿಯೆ ಮಾಡಿದಿರಿ ಅದೇ ಮುಖ್ಯ, ಅದೇ ಯುದ್ಧ. ಸೊ ಸೇಟಾನನು ಆ ಕಡೆಯಿಂದ ಬರ್ತದೆ, ನಮ್ಮೊಳಗಡೆಯಿಂದ ಬರ್ತದೆ. ನಾವು ಎದುರಿಸಲಿಲ್ಲದಿದ್ದರೆ ಅವನು ನಮ್ಮನ್ನು ಗೆಲ್ಲುತ್ತಾನೆ ಅಲ್ಲವೇ? ಸೇಟಾನು ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ಪಾಪಗಳಿಂದ ಅವನು ಎದ್ದು ಬರ್ತಾನೆ. ನಮ್ಮ ಪಾಪಗಳು ಎಲ್ಲಿ ಇದೆ? ನಿಮ್ಮ ಪಾಪ ಎಲ್ಲಿ ಇದೆ? ಎಲ್ಲಿ ಇದೆ? ಯೋಚಿಸಿ. ನನಗೆ ತೋರಿಸ್ತೀರಾ ನಿಮ್ಮ ಪಾಪ ಎಲ್ಲಿದೆ? ಆನ್ಸರ್ ಮೀ. ನಮ್ಮ ಹೃದಯದಲ್ಲಿ. ನಾವೆಲ್ಲರೂ ನೋಡಿದರೆ ತುಂಬಾ ಒಳ್ಳೆಯವರು, ಒಳ್ಳೆ ಬಟ್ಟೆ ಹಾಕೊಂಡು ಹೊರಗೆ ಹೋಗ್ತೇವೆ, ಒಳ್ಳೆ ಮೇಕಪ್ ಎಲ್ಲ ಹಾಕೊಂಡು ನಾವು ಹೊರಗೆ ಹೋಗ್ತೇವೆ, ಸ್ನಾನ ಮಾಡಿಕೊಂಡು ಹೊರಗೆ ಹೋಗ್ತೇವೆ. ನೋಡಿದರೆ ನಾವೆಲ್ಲರೂ ಒಳ್ಳೆಯವರು. ನಮಗೊಂದೊಂದು ಪಾಟು ನಮಗೆ ಟಚ್ ಮಾಡಿ, ಇದು ನನ್ನ ಕೈಯು, ಅದು ನನ್ನ ಕಾಲು, ಇದು ನನ್ನ ಮೂಗು, ಕಣ್ಣು ಅಂತ ನಮಗೆ ತೋರ್ಸೋಕ್ಕಾಗತ್ತೆ. ನಮ್ಮಲ್ಲಿ ಪಾಪನೂ ಇದೆ. ಎಲ್ಲಿದೆ ಅದು? ನಮ್ಮ ಹೃದಯ ಒಳಗೆ. ನಾವು ಯೋಚಿಸುತ್ತಾ ಇರುವುದು ಏನು? ನಿಮ್ಮ ಯೋಜನೆಯಲ್ಲಿ ಪಿಶಾಚಿ ವರ್ತಿಸುತ್ತಾನೆ. ಏನು ನೀವು ಯೋಚಿಸುತ್ತಾ ಇದ್ದೀರಿ? ಕೋಪ, ಅಹಂಕಾರ, ದುರಾಸೆ, ಬೇರೆಯವರಿಗೆ ಕಟ್ಟದಾಗಬೇಕು, ಕಹಿ, ಇದೆಲ್ಲ ಯೋಚಿಸುತ್ತಾ ಇದ್ದರೆ ಪಿಶಾಚಿ ನಿಮ್ಮಲ್ಲಿ ವರ್ತಿಸುತ್ತಾ ಇರುತ್ತಾನೆ. ದೇವರು ಹೇಗೆ ವರ್ತಿಸೋದು? ದೇವರು ವರ್ತಿಸುತ್ತಾರೆ. ದೇವರು ವರ್ತಿಸಬೇಕಂದ್ರೆ ನಾವು ಬೇರೆಯವರನ್ನು ಕ್ಷಮಿಸಬೇಕು, ಅವರನ್ನ ಆಶೀರ್ವಾದ ಮಾಡಬೇಕು. ಲವ್, ಜಾಯ್, ಪೀಸ್, ಪೇಷನ್ಸ್, ಇದು ನಾವು ಯೋಚನೆ ಮಾಡಬೇಕು. ನಾವು ಇದು ಯೋಚನೆ ಮಾಡಿದಾಗ ದೇವರು ನಮ್ಮ ಜೊತೆ ಇರ್ತಾರೆ. ನೀವು ಯೋಚನೆ ಮಾಡ್ತೀರಾ? ನೀವೇನು ಯೋಚನೆ ಮಾಡ್ತೀರಾ? ಅದರಿಂದ ನಿಮಗೆ ಗೊತ್ತಾಗತ್ತೆ ಯಾರು ನಿಮ್ಮ ಜೊತೆ ಇರ್ತಾನೆ ಅಂತ. ದೇವರಿಗೆ ಒಳಗಾಗಿರಿ, ಸೇಟನನ್ನು ಎದುರಿಸಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಅಂತ. ನೀವು ಯೋಚಿಸುವುದೆಲ್ಲ ಕಟ್ಟದು 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 ಅಂದ್ರೆ ನಿಮ್ಮ
ಹತ್ರಕ್ಕೆ ಅವನಿದ್ದಾನೆ ಅಂತ ಅರ್ಥ ಮಾಡಿಕೋಬೇಕು. ನಮ್ಮ ಜೊತೆ ಯಾವಾಗಲೂ ದೇವರಿರುತ್ತಾರೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಈ ಒಂದು ಸತ್ಯ ನೀವು ಅರ್ಥ ಮಾಡಿಕೊಳ್ಳಿ. ನಮ್ಮ ಹೃದಯದಲ್ಲಿ ಯೇಸು ವಾಸಿಸುತ್ತಾರೆ. ಆದರೆ ಅವರು ಜೀವಂತವಾಗಿ ನಮ್ಮ ಹೃದಯದಲ್ಲಿ ಇದ್ರೆ ನಮಗೊಳ್ಳೆಯದಾಗುತ್ತದೆ. ಹೌದು, ಕೆಟ್ಟ ದಿನ ಬರ್ತದೆ, ಎಲ್ಲರಿಗೂ ಬರ್ತದೆ. ಈವಿಲ್ ಡೇ ವಿಲ್ ಕಮ್ ಎವ್ರಿ ಡೇ. ನಾವು ಹುಷಾರಾಗಿದ್ರೆ ದೇವರೆದ್ದು ಬಂದು ಪಿಶಾಚಿನ ಎಲ್ಲ ಫೈಟ್ ಮಾಡಿ ಹೋಗ್ತಾರೆ. ಹಂಗೆ ಎದ್ದು ಬರುವುದಿಲ್ಲ ದೇವರ ಮಕ್ಕಳೇ. ನೀವು ಯಾವಾಗಲೂ ಏನು ಯೋಚಿಸುತ್ತೀರೋ ಅದರಿಂದ ನೀವು ಪಿಶಾಚಿನ ನಿಮ್ಮ ಜೊತೆಗಿಟ್ಕೊಂಡಿದ್ದೀರಿ, ಅಲ್ಲಾಂದರೆ ದೇವರನ್ನು ನಿಮ್ಮ ಜೊತೆಗಿಟ್ಕೊಂಡಿದ್ದೀರಿ. ಒಂದು ಸಮಸ್ಯೆ ಬಂದಾಗ ಎಲ್ಲಿಂದ ದೇವರೆದ್ದು ಬರಬೇಕು? ಆಕಾಶದಿಂದ. ಅರ್ಥ ಮಾಡಿಕೊಳ್ಳಿ, ದೇವರ ಶಕ್ತಿ ಅದೇ ಇಲ್ಲಿ ನಾವು ಓದಿರುವುದು. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ. ಈ ಪವರು ನಮ್ಮಲ್ಲಿ, ಈ ಪವರು ವರ್ತಿಸುತ್ತಾ ಇರಬೇಕು. ಹೇಗೆ ದೇವರ ಮಕ್ಕಳೇ? ಒಂದು ಸ್ವಿಚ್ ಹಾಕಬೇಕು ಅಲ್ಲವೇ? ಹಾಕಬೇಕು. ಎಲ್ಲರಿಗೂ ನಾನು ಒಂದು ಸ್ವಿಚ್ ಹಾಕಬೇಕು. ಯಾಕೆಂದ್ರೆ ನೀವು ಯೋಚಿಸುವುದು, ಅಯ್ಯೋ ಪಾಸ್ಟರ್ ಹಂಗೆ ಮಾಡಿದ್ದಾರೆ, ಸಿಸ್ಟರ್ ಹಿಂಗೆ ಮಾಡಿದ್ದಾರೆ, ಬ್ರದರ್ ಹಿಂಗೆ ಮಾಡಿದ್ದಾರೆ, ಅವರಿಂಗೆ ಹೇಳಿದ್ದಾರೆ, ಅಲ್ಲಾಂದ್ರೆ ನಮ್ಮ ಅತ್ತೆ ಹಂಗೆ ಹೇಳಿದ್ದಾರೆ, ನಮ್ಮ ಯಜಮಾನರು ಹಿಂಗೆ ಹೇಳಿದ್ದಾರೆ, ನಮ್ಮ ಹೆಂಡತಿ ಹಿಂಗೆ ಹೇಳಿದ್ದಾರೆ. ಇದೇ ನೀವು ಯೋಚಿಸುವುದು. ಅಲ್ಲಾಂದ್ರೆ ನನಗೆ ಆಫೀಸಲ್ಲಿ ಆ ಕೆಲಸ ಇದೆ, ಈ ಕೆಲಸ ಇದೆ, ಅದು ಮಾಡಬೇಕು, ಇದು ಮಾಡಬೇಕು, ಓದಬೇಕು, ಅದು ಬೇಕು. ಏನು ನೀವು ಯೋಚಿಸುತ್ತಾ ಇದ್ದೀರಿ? ಅದರಿಂದ ಗೊತ್ತಾಗುತ್ತೆ ಯಾರು ನಿಮ್ಮ ಜೊತೆ ಇರ್ತಾರೆ ಅಂತ. ಒಂದು ಯುದ್ಧ ಬಂದಾಗ ನೀವು ತಿಳ್ಕೊಳ್ತೀರಾ, ಆಕಾಶದಿಂದ ದೇವರು ಬರಬೇಕು, ಅಲ್ಲಾಂದ್ರೆ ಭೂಮಿಯೊಳಗೆಯಿಂದ ಪಿಶಾಚಿ ಎದ್ದು ಬರಬೇಕು ಅಂತ. ನಿಮ್ಮೊಳಗೇನೆ ಎಲ್ಲರೂ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯೋಚನೆ, ಎಷ್ಟೊಂದು ಮೆಸೇಜಸ್ಸು ನಾನು ಮೈಂಡ್ ಬಗ್ಗೆ ಕೊಟ್ಟಿದ್ದೀನಿ, ಎಷ್ಟೊಂದು ಮೆಸೇಜಸ್ಸು ನಾನು ಥಾಟ್ ಲೈಫ್ ಬಗ್ಗೆ ಕೊಟ್ಟಿದ್ದೀನಿ. ಅದೆಲ್ಲ ಹೋಗಿ ಕೇಳಿಸ್ಕೊಳ್ರಿ. ನಾವೆದಕ್ಕೆ ಇದೆಲ್ಲ ಯೂಟ್ಯೂಬಿನಲ್ಲಿ ಹಾಕೋದು? ನನಗೇನಾದರೂ ಸಿಗೋದಿಕ್ಕ ಹೇಳಿ? ಚರ್ಚ್ಗೆ ಏನಾದರೂ ಸಿಕ್ಕೋದಿಕ್ಕ? ನಮಗೇನು ಉಪಯೋಗ ಇಲ್ಲ. 0 ಮನಿ ವಿ ವಿಲ್ ಗೆಟ್ ಫ್ರಮ್ ಆಲ್ ದೀಸ್. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ನಿಮಗೋಸ್ಕರ ಸ್ವಲ್ಪ ಯೂಟ್ಯೂಬ್ ತೆಗೆದು ಇದೆಲ್ಲ ಕೇಳಿಸ್ಕೊಳ್ಳಬೇಕು. ಯೂಟ್ಯೂಬ್ನಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಇದೆ. ಅದು ನೋಡುವುದಕ್ಕೆ ನಮ್ಗೆ ತುಂಬಾ ಆಸೆ. ಸ್ವಲ್ಪ ಟೈಮ್ ಇದ್ರೆ ಅದೇ ನೋಡುವುದು. ಯಾರಾದ್ರೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅತ್ತೆ ನೋಡುವುದು ನೀವು. ಮತ್ತೆ ಕಟ್ಟ ದಿನ ಟಕ್ಕನ್ನು ಬರ್ತದೆ, ಬಿತ್ತು ಬಿಡ್ತೀರಿ. ಮತ್ತೆ ನೀವು ಪ್ರಾರ್ಥನೆ ಮಾಡಿದ್ರು ಏನು ನಿಮ್ಮ ಮುಂದೆ ಕಾಣುತ್ತಾ ಇಲ್ಲ, ಏನು ಟೆಸ್ಟ್ ಮಣಿ ಇಲ್ಲ. ಹಿಂಗೆ ವಿಶ್ವಾಸಿಗಳು ಜೀವನ ಮಾಡುವುದು. ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ವಾಕ್ಯ ನಾನು ಓದ್ತೇನೆ. 2 ಕೊರಿಂಥದವರಿಗೆ 12:9-10. ಪೌಲನಿಗೆ ದೇವರಿಗೆ ಹೇಳುತ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯ ಬಲವು ಸಾಧಕವಾಗುತ್ತೆ ಅಂದೆ. ಅದಕ್ಕೆ ಪೌಲನೇನು ಹೇಳಿದಾನೆ? ತನ್ನ ದೌರ್ಬಲ್ಯಗಳು, ಅವಮಾನಗಳು, ಕಿರಿಕುಲಗಳು ಇದನ್ನೆಲ್ಲ ನಾನು ತೃಪ್ತನಾಗಿದ್ದೇನೆ. ಹೌದು, ನನಗೂ ತುಂಬಾ ಕಷ್ಟ ಇದೆ, ನಾನು ತೃಪ್ತನಾಗಿದ್ದೀನಿ. ನಮಗಂಗೆ ಹೇಳಕ್ಕಾಗತ್ತಾ ದೇವರ ಮಕ್ಕಳೇ? ಹೌದು, ನನಗೂ ತುಂಬಾ ಕಷ್ಟ ಇದೆ, ಐ ಆಮ್ ಸ್ಯಾಟಿಸ್ಫೈಡ್. ವೈ? ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್. ನಾನು ದೂರ ನೀಡುವುದಿಲ್ಲ. ಏಕೆಂದರೆ ನಿಮಗೆಲ್ಲ ಬೈಬಲ್ ವಾಕ್ಯನೂ ಗೊತ್ತಿರಬೇಕು, ಬೈಬಲ್ ಓದಬೇಕು, ಬೈ ಹಾರ್ಟ್ ಮಾಡಬೇಕು, ನಿಮ್ಮ ಬ್ರೈನಲ್ಲಿ ಅದು ಇಟ್ಕೊಳ್ಳಬೇಕು. ಯಾಕೋಬನು 1:12 ನಾವು ಓದುತ್ತೇವೆ, ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ಜೀವದ ಕಿರೀಟವನ್ನು ಹೊಂದುವನು. ಯಾರು ಹೋಗ್ತಾರೆ ಸ್ವರ್ಗದಲ್ಲಿ? ಈಸಿ ಬೇಕಾಗಿ ನೀವು ಹೋಗಕ್ಕಾಗತ್ತಾ? ಕಷ್ಟವನ್ನು ಸಹಿಸುವವನು ಧನ್ಯನು. ಕಷ್ಟ ಬರುತ್ತೆ, ಯಾವ ತರ ಕಷ್ಟ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಸಹಿಸಿಕೊಳ್ಳಬೇಕು, ನಾವು ಗೊಣಗಾಡಬಾರದು. ದುಃಖದಲ್ಲಿ ಇರಬಹುದು, ಹೌದು, ನೋವು ಬರ್ತದೆ, ದುಃಖ ಬರ್ತದೆ, ಆದರೂ ದೇವರಲ್ಲಿ ನಾವು ಬೆಲೆಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳಿ.
ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ. ಗಾಡ್ ವಿಲ್ ಗಿವ್ ಅಸ್ ಟೆಸ್ಟ್. ಎಲ್ಲಾ ಟೆಸ್ಟೇ ಈ ಯುದ್ಧದ ದಿನ. ಟೆಸ್ಟಿನ ದಿನಾನೇ ಈವಿಲ್ ಡೇ. ಟೆಸ್ಟಿನ ದಿನಾನೇ ಪ್ರಲೋಭನಗಳ ದಿನಗಳು. ನೀವು ಬಿತ್ತು ಬಿಟ್ಟು ಆಮೇಲೆ ನಿಮಗೆ ಹೇಳಕ್ಕಾಗುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ಹೇಳಕ್ಕಾಗುವುದಿಲ್ಲ. ನಿಮ್ಮ ಪಾಪಗಳು ನೀವು ಗುರುತಿಸಬೇಕು. ಅದನ್ನಲ್ಲಿ ಮತ್ತೆ ಮತ್ತೆ ಬಿದ್ದು ಎತ್ತು ದೇವರೇ ಕ್ಷಮಿಸಿ ಎಂದು ಹೇಳುವುದಲ್ಲ. ನಾವು ಬೀಳಬಾರದು. ಬೀಳುವುದಕ್ಕೆ ಬೆಲೆ ಬೇಕಾ ಹೇಳಿ ದೇವರ ಮಕ್ಕಳೇ? ನಮ್ಮ ಪಾಪದಲ್ಲಿ ಬೀಳುವುದಕ್ಕೆ ನಮಗೆ ಬೆಲೆ ಬೇಕಾ? ಬೇಡ. ಮತ್ತೆ ಎದಕ್ಕೆ ನಮಗೆ ಬೆಲೆ ಬೇಕು? ಪ್ರಲೋಭನೆಗಳಲ್ಲಿ ನಾವು ಬೀಳಬಾರದು. ಎಚ್ಚರಿಕೆಯಿಂದ ನೀವು ಪ್ರಾರ್ಥಿಸಿ. ಸ್ಟೇ ಅವೇಕ್ ಆ್ಯಂಡ್ ಪ್ರೇ ಲೆಸ್ಟ್ ಯು ವಿಲ್ ಫಾಲ್ ಇನ್ ದ ಟೆಂಪ್ಟೇಷನ್. ಇದೆಲ್ಲ ಬೈಬಲಲ್ಲಿ ಕೊಟ್ಟಿದೆ. ಆದರೂ ಕಷ್ಟ ಬಂದರೆ ಅಯ್ಯೋಯ್ಯೋ ಎಷ್ಟೊಂದು ಕಷ್ಟ ಅಂತ ನೀವು ಬೇಡಿಕೊಳ್ಳುತ್ತೀರಿ. ಅದು ನಿಮ್ಮ ಜೀವನ ಕಷ್ಟ. ನೀವೊಂದು ಮಿನಿಸ್ಟ್ರಿ ಮಾಡಿ ನಾನು ನಿಮಗೆ ಕಷ್ಟ ಹೇಳ್ರಿ. ಪೌಲನು ಕೊಟ್ಟಿರೋದು ದೇವರ ಕೆಲಸ ಮಾಡಿರೋದ್ರಿಂದ. ನಿಮ್ಮ ಕಷ್ಟ ಏನು? ನೀವು ಮಿನಿಸ್ಟ್ರಿ ಮಾಡಿರುವುದರಿಂದ ಅಲ್ವಲ್ಲ. ನೀವು ನಿಮ್ಮ ಜೀವನ ಜೀವಿಸಿ ನಿಮಗೆ ಕಷ್ಟ ಅಲ್ಲವೇ? ನೋಡಿ ವ್ಯತ್ಯಾಸ. ಎಷ್ಟು ಜನ ದೇವರ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಸೇಟನು ನಮ್ಮ ಪಾಪಗಳ ಮೂಲಕ ನಮ್ಮ ವಿರುದ್ಧ ಕೆಲಸ ಮಾಡುತ್ತಾನೆ. ನಮ್ಮ ಪಾಪವು ನಮ್ಮ ಮನಸ್ಸಲ್ಲಿ ಇರುತ್ತದೆ. ಪಿಶಾಚಿಗೆ ಗೊತ್ತು. ನಾವು ಮನಸ್ಸಲ್ಲಿ ಮನರಂಜಿಸುವ ಪಾಪಗಳ ಮೂಲಕ ಅವನು ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ನಾವು ಅವನನ್ನು ನಿರಂತರವಾಗಿ ವಿರೋಧಿಸಲು ನಮ್ಮ ಆಲೋಚನೆಗಳ ಮೂಲಕ ನಾವು ಅವನನ್ನು ವಿರೋಧಿಸಬೇಕು. ಇಲ್ಲಿ ಏನು ಬರೆದಿದೆ? ದೇವರಿಗೆ ಒಳಗಾಗಿರಿ, ಸೇಟನನ್ನು ಎದುರಿಸಿ. ಹೇಗೆ ಸೇಟನನ್ನು ಎದುರಿಸುವುದು? ನೀವೊಂದು ಕೋಲು ತಕೊಂಡು ಎದುರಿಸುವುದ? ನಿಮ್ಮ ಆಲೋಚನೆಗಳ ಮೂಲಕ. ನಿಮ್ಮ ಆಲೋಚನೆಗಳೇ ನೀವು ವರ್ತಿಸುವುದು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಅಂತಹ ಆಲೋಚನೆಗಳು ನಮ್ಮನ್ನು ದುರ್ಬಲಗೊಳಿಸುತ್ತದೆ. ಯಾವ ಆಲೋಚನೆಗಳು ನಮಗೆ ಶಕ್ತಿ ಕೊಡುತ್ತದೆ? ಒಳ್ಳೆಯ ಆಲೋಚನೆಗಳು. ಗಲಾತ್ಯದವರಿಗೆ 5:22-23 ಹೇಳಿರುವುದೆಲ್ಲ ನೀವು ಆಲೋಚಿಸಿದರೆ ಪ್ರೀತಿ, ಸಂತೋಷ, ಸಮಾಧಾನ, ಇದೆಲ್ಲ ನಾವು ಆಲೋಚಿಸುತ್ತಾ ಇದ್ದರೆ, ಪ್ರಾರ್ಥಿಸುತ್ತಾ ಇದ್ದರೆ, ಬೇರೆಯವರಿಗೆ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥಿಸುತ್ತಾ ಇದ್ದರೆ, ಅಯ್ಯೋ ಪಾಸ್ಟರ್ಗೆ ಎಷ್ಟೊಂದು ಕಷ್ಟ, ಪಾಸ್ಟರ್ಸ್ಗೆಲ್ಲ ಎಷ್ಟೊಂದು ಕಷ್ಟ ಸಭೆ ನಡೆಸುವುದು. ನೀವೆಲ್ಲ ಸುಮ್ಮನೆ ಬಂದು ಕೂತ್ಕೊಂಡು ಹೋಗಿದರೆ ಸಾಕಲ್ಲ, ಅವರಿಗೊಂದು ಸಭೆ ನಡೆಸುವುದು ಎಷ್ಟೊಂದು ಕಷ್ಟ. ನಿಮ್ಮ ಮನಸ್ಸಿನಿಂದ ದೇವರೇ ಅವರನ್ನು ಬಲಪಡಿಸಿ, ದೇವರೇ ಅವ್ರಿಗೆ ಬಿಟ್ಟು ಬಿಡಬಾರದು. ನಿಮಗೆ ಪಾಸ್ಟರ್ಸು ಬೇಕು, ಇಲ್ಲದಿದ್ದರೆ ಸಭೆ ನಡೆಸುವುದಕ್ಕೆ ಯಾರಿದ್ದಾರೆ? ನಿಮ್ಮ ಮನಸ್ಸಲ್ಲಿ ಪಾಸ್ಟರ್ಸ್ ಇದೆಯಾ? ಅವರನ್ನು ಕೊಲ್ಲುವುದಕ್ಕಲ್ಲ ಆಲೋಚನೆ, ಅವರನ್ನು ಬೆಳೆಸೋದಕ್ಕೆ ಪ್ರೀತಿಯಿಂದ. ಮತ್ತೆ ಒಬ್ಬೊಬ್ಬರು ಒಂದೊಂದು ಕಷ್ಟದಿಂದ ಹೋಗ್ತಾ ಇದ್ದೀರಿ, ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಿಮ್ಮ ಮನಸ್ಸಿನಿಂದ ನೀವು ಪ್ರಾರ್ಥಿಸಬೇಕು. ಇಲ್ಲದಿದ್ದರೆ ನೀವು ಏನು ಯೋಚಿಸೋದು? ನಿಮ್ಮ ಬಗ್ಗೆ ಅಲ್ವಾ, ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ. ಅಲ್ಲಾಂದ್ರೆ ಬೇರೆಯವರು ನಿಮಗೆ ಮಾಡಿರುವ ಕೆಟ್ಟ ವಿಷಯಗಳ ಬಗ್ಗೆ ನೀವು ಯೋಚಿಸುತ್ತಾ ಇದ್ದೀರಿ. ಪಿಶಾಚಿ ನಿಮ್ಮ ಜೊತೆಗೇ ಇರುತ್ತದೆ ಅಂತ ನಿಮ್ಮ ಆಲೋಚನೆಗಳಿಂದ ನೀವು ಅರ್ಥ ಮಾಡಿಕೊಳ್ಳಿ, ಯಾರು ನಿಮ್ಮ ಜೊತೆ ಇರ್ತಾರೆ ಅಂತ ಮರೆಯಬಾರದು ವಿಶ್ವಾಸಿಗಳೇ. ಹಲ್ಲೆಲೂಯಾ. ನಮ್ಮಲ್ಲಿ ಹೆಚ್ಚಿನವರು ಇಂದು ಖಿನ್ನತೆಗೆ ಒಳಗಾಗಿದ್ದಾರೆ. ಏಕೆಂದರೆ ಅವರು ದೇವರಲ್ಲಿ ಬಲಶಾಲಿಗಳಾಗಲು ಪ್ರಯತ್ನಿಸುತ್ತಿಲ್ಲ. ನಮ್ಮ ನಕಾರಾತ್ಮಕ ಮತ್ತು ಪಾಪದ ಆಲೋಚನೆಗಳು ನಾವು ಗೆಲ್ಲುತ್ತಿಲ್ಲ. ಆರ್ ಯು ಹ್ಯಾಪಿ? ಸಂತೋಷ ಉಕ್ಕುತ್ತೆ. ಹಾಡ್ರಿ. ಹಾಡಿಬಿಟ್ಟು ಮತ್ತು ನೀವು ನಿಮ್ಮ ನೋವಲ್ಲಿ ಇದ್ರೆ ಯಾಕೆ? ಯೇಸು ದೇವರಿದ್ದಾರೆ ನನಗೆ. ನೀವು ಹಾಡಬೇಕು ಸಂತೋಷದಿಂದ. ಸಂತೋಷ ಉಕ್ಕುತ್ತೆ. ಯೇಸು ದೇವರು ನನಗಿದ್ದಾರೆ. ನೀವು ಒಳ್ಳೆಯದು ಯೋಚನೆ ಮಾಡಬೇಕು. ಯಾವಾಗಲೂ ನೀವೆಲ್ಲ ತುಂಬಾ ಬಿಸಿನೇ. ನೀವೇನು ಮಾಡುತ್ತೀರೋ ಅದೇ ನೀವು ಯೋಚಿಸುವುದು ಅಲ್ಲವೇ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ವಿಶ್ವಾಸಿಗಳು ಖಿನ್ನತೆಗೆ ಒಳಗಾಗುವುದು ಯಾಕೆಂದರೆ ಅವರ ಯೋಚನೆಗಳಿಂದ ಪಿಶಾಚಿಗೆ ಅವರು ಸ್ಥಳ ಕೊಡ್ತಾರೆ. ಅದಕ್ಕೆ ಆ ಯೋಚನೆಗಳಿಂದ ಅವರು ದುರ್ಬಲರಾಗ್ತಾರೆ.
ದೇವರಿದ್ದರೆ ನಾವು ಶಕ್ತರಾಗ್ತೇವೆ ಅಲ್ಲವೇ? ಹಲ್ಲೆಲೂಯ. ಆದರೆ ತುಂಬ ವಿಶ್ವಾಸಿಗಳು ಈ ಲೋಕದಲ್ಲಿ ಇರುವವರನ್ನು ಬಿಡಿರಿ, ಅವರು ಖಿನ್ನತೆಯಲ್ಲೇ ಇದ್ದಾರೆ, ಅವರು ಟ್ಯಾಬ್ಲೆಟ್ ತಕ್ಕೊಂಡಿರುತ್ತಾರೆ, ಅಲ್ಲವೇ? ಅಲ್ಲಾಂದ್ರೆ ವರ್ಡ್ಲಿ ವೇಸ್ ಅವರೇನಾದ್ರೂ ಮೆಡಿಟೇಷನ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಕೆಲವರು ಸುಮ್ಮನೆ ಕುತ್ಕೊಳ್ಳುತ್ತಾರೆ, ಮಾತಾಡುವುದೇ ಇಲ್ಲ. ಏನು ಮಾತಾಡಬೇಕು? ನನ್ನ ಜೀವನ ಹಿಂಗಾಯ್ತು ನೋಡಿ, ನನ್ನ ಹೆಂಡತಿ ನೋಡಿ, ನನ್ನ ಮಕ್ಕಳು, ಅವರಿಗೆ ಜೀವನನೇ ಇಲ್ಲ. ಈ ಲೋಕದಲ್ಲಿ ಇರುವುದು ವಿಶ್ವಾಸಿಗಳು ಹಂಗೇನ ಇರುವುದು? ಯಾಕೆ ಅವರಿಗೆ ಬೆಲೆ ಇಲ್ಲ? ಏನು ದೇವರು ಹೇಳಿದ್ದಾರೆ? ದೇವರು ನಮಗೆ ಭರವಸೆ ನೀಡಿದ್ದಾರೆ. ಯೆಶಾಯ 40:31 ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬೆಳರರು. ಅರ್ಥ ಮಾಡಿಕೊಳ್ಳಿ, ಯೆಹೋವನನ್ನು ನಿರೀಕ್ಷಿಸುವವರು. ಯಾರು ಯೆಹೋವನನ್ನು ನಿರೀಕ್ಷಿಸುತ್ತಾರೆ? ಯಾರಿಗೆ ಈ ಶಕ್ತಿಯನ್ನು ಸಿಗುತ್ತದೆ? ಎಲ್ಲಿಂದ ಸಿಗ್ತದೆ? ಯೆಹೋವನನ್ನು ನಿರೀಕ್ಷಿಸುವವರಿಗೆ, ಎಂದರೆ ಅವನ ಬಲವನ್ನು ನಿರಂತರವಾಗಿ ಕಾಯುತ್ತಿರುವವರಿಗೆ. ಅವರು ಯಾರು? ಅವರು ದೇವರ ನೀತಿಯ ಮಾರ್ಗದಲ್ಲಿ ನಡೆಯಲು ಬಯಸುವವರು, ಸ್ವರ್ಗದ ದರ್ಶನವನ್ನು ಹೊಂದಿರುವವರು. ತುಂಬಾ ವಿಶ್ವಾಸಿಗಳಿಗೆ ಸ್ವರ್ಗದ ದರ್ಶನ ಇದೆ, ಆದರೆ ಅವರು ಸ್ವಲ್ಪ ಆದರೂ ದೇವರ ದಾರಿಯಲ್ಲಿ ನಡೆಯಲ್ಲ. ಅವರ ದಾರಿಯಲ್ಲಿ ನಡೆದು ಸ್ವರ್ಗ 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 ನಿಂಗೆ ಹೋಗ್ತಾರೆ. ದೇವರನ್ನು ಕಾಯಬೇಕು, ದೇವರನ್ನು ನಿರೀಕ್ಷಿಸಬೇಕು. ಎದಕ್ಕೆ? ದೇವರನ್ನು ನೋಡಬೇಕು, ದೇವರನ್ನು ಕಾಯಬೇಕು. ದೇವರನ್ನು ಕಾಯುವವರಿಗೆ ಮಾತ್ರ ಶಕ್ತಿ ಸಿಗುವುದು. ಹೇಗೆ ನಾವು ಕಾಯುವುದು? ಅಯ್ಯೋ, ನನಗೆ ಯಾವಾಗಲೂ ಈ ಕಟ್ಟ ಯೋಚನೆಗಳು ಬರುವುದು, ಯಾವಾಗಲೂ ನನಗೆ ಈ ನಕಾರಾತ್ಮಕ ಯೋಚನೆಗಳು ಬರುವುದು. ದೇವರೇ ನನ್ನನ್ನು ಸಹಾಯಿಸಿ. ಏನು? ನಾವು ಕೆಟ್ಟ ಯೋಚನೆಗಳೆಲ್ಲ ಸೆರೆಹಿಡಿದು ದೇವರನ್ನು ಪಾಲಿಸಬೇಕು. 2 ಕೊರಿಂಥದವರಿಗೆ 10:5. ವಿ ಶುಡ್ ಕ್ಯಾಪ್ಚರ್ ಆಲ್ ಅವರ್ ರಾಂಗ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಅಂಡ್ ಗಿವ್ ಅಪ್ ಅಂಡ್ ಒಬೇ ಕ್ರೈಸ್ಟ್. ಕಾಯುವವರು ಇದೇ ಮಾಡ್ತಾರೆ. ನಾವು 80% ನೆಗೆಟಿವ್ ಪೀಪಲ್. ನಾವು ನೆಗೆಟಿವಿಟಿನೇ ನಾವು ಯೋಚಿಸುವುದು. ನೀವು ಮಾತ್ರ ಅಲ್ಲ, ನಾನು ಅದೇ. ಯಾರ್ಯಾರು ಈ ಎಕ್ಸರ್ಸೈಸ್ ಮಾಡುವುದಿಲ್ಲವೋ, ಯಾರ್ಯಾರು ದೇವರ ಜಿಮ್ ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡುವುದಿಲ್ಲವೋ, ಅವರೆಲ್ಲ ಹಿಂಗೆ ಹೆಣ್ ತರ ಆಗ್ತಾರೆ. ದೇವರ ಮಕ್ಕಳೇ, ನೀವೆಲ್ಲ ಫಿಸಿಕಲ್ ಎಕ್ಸರ್ಸೈಸ್ ಡೈಲಿ ಓಡಿ ಹೋಗ್ತೀರಲ್ಲ. ನಾನು ಬೇಡ ಅಂತ ಹೇಳುವುದಿಲ್ಲ, ಯಾವತ್ತೂ ಹೇಳುವುದಿಲ್ಲ. ಐ ಆಮ್ ಫಾರ್ ಫಿಸಿಕಲ್ ಎಕ್ಸರ್ಸೈಸ್, ಬಟ್ ವಿತೌಟ್ ಸ್ಪಿರಿಚುವಲ್ ಎಕ್ಸರ್ಸೈಸ್, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದೀಸ್ ಫಿಸಿಕಲ್ ಎಕ್ಸರ್ಸೈಸ್? ದಿಸ್ ಇಸ್ ಆಲ್ ಐ ಆಮ್ ಆಸ್ಕಿಂಗ್ ಯು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರನ್ನು ಕಾಯುವವರು, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ನನಗೆ ಯೆಹೋವನ ಬಲ ಬೇಕು, ಅದು ಹೇಗೆ ಸಿಗುವುದು ಅಂತ ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಿಮ್ಮ ಯೋಜನೆಗಳಲ್ಲಿ ಯಾವಾಗಲೂ ನೆಗೆಟಿವಿಟಿ ನೀವು ಯೋಜಿಸಿದರೆ, ಯಾವಾಗಲೂ ಪಾಪ ಪೂರ್ಣತ ಏನೇನೋ ನೀವು ಯೋಜಿಸಿದರೆ ನಿಮಗೆ ಬಲ ಸಿಗುವುದಿಲ್ಲ. ನಿಮ್ಮ ಬಲದಲ್ಲೇ ನೀವು ಪೂರ್ಣರಾಗಿರ್ತೀರಿ. ಯೆಹೋವನ ಬಲದಲ್ಲಿ ಕಟ್ಟದು ಬರ್ತದೆ, ಸೆರೆ ಹಿಡಿಯಬೇಕು ಮತ್ತು ನೀವು ಒಳ್ಳೆಯದು ಯೋಚಿಸಬೇಕು. ಇದೆಷ್ಟೊಂದು ಬಾರಿ ಪಾಸ್ಟರ್ ಹೇಳಿಕೊಡಬೇಕು, ಆದರೂ ವಿಶ್ವಾಸಿಗಳು ಪಾಲಿಸುವುದಿಲ್ಲ. ಹಲ್ಲೆಲೂಯ. ಸೊ ಸ್ವರ್ಗದ ದರ್ಶನ ಬೇಕು. ಬರೀ ದರ್ಶನವಿದ್ದು ನಿಮ್ಮ ದಾರಿಯಲ್ಲಿ ನಡೆದರೆ ಆಗುವುದಿಲ್ಲ. ನಿಮ್ಮನ್ನು ನೀವು ಕೊಲ್ಲಬೇಕು. ಏನು ಪೌಲನು ಹೇಳ್ತಾನೆ? ನಾನು ಡೈಲಿ ಸಾಯುತ್ತೀನಿ ಅಂತ. ಡೈಲಿ ನಮಗೆ ಸಾಯೋಕ್ಕಿದೆ ದೇವರ ಮಕ್ಕಳೇ. ನಾವು ಸಾಯುವ ತನಕನೂ ಡೈಲಿ ನಮಗೆ ಸಾಯಕ್ಕೆ ನಮಗೆ ಒಂದೊಂದಿರುತ್ತದೆ. ನೀವು ಸಾಯುತ್ತಾ ಇದ್ದೀರಾ, ನೀವು ಬೇರೆಯವ್ರನ್ನು ಕೊಲ್ಲುತ್ತೀರಿ. ವಿಶ್ವಾಸಿಗಳು ಬೇರೆಯವ್ರನ್ನು ಕೊಲ್ಲುತ್ತೀರಿ, ನಿಮ್ಮನ್ನು, ನಿಮ್ಮ ಫ್ಲೆಶ್ ಅನ್ನು ನೀವು ಕೊಲ್ಲುತ್ತೀರಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬರೀ ನೀವು ಹಿಂಗೆ ಕೇಳಿಸ್ಕೊಂಡು ಹೋಗಬಾರದು. ಅದಕ್ಕೆ ಬೈಬಲಲ್ಲಿ ಬರೆದಿರುವುದು, ನೀವು ಕೇಳಿಸುವವರಾಗಿ ನಿಮ್ಮನ್ನು ನೀವು ಮೋಸ ಮಾಡಬಾರದು. ಬರೀ ಕೇಳಿಸ್ಕೊಂಡು ಹೋಗ್ತೀರಿ ಮತ್ತು ಯೋಜನೆಗಳೆಲ್ಲ ನಿಮ್ಮ ಬಗ್ಗೆ, ನಿಮ್ಮ ನಕಾರಾತ್ಮಕ ಬಗ್ಗೆ, ನಿಮ್ಮ ಪಾಪದ ಬಗ್ಗೆ ನೀವು ಯಾವಾಗಲೂ ಯೋಚಿಸುತ್ತಾ ಇದ್ದೀರಿ. ಸ್ವಲ್ಪನೂ ದೇವರ ಬಗ್ಗೆ ಯೋಚಿಸುವುದಿಲ್ಲ, ಒಳ್ಳೆಯದು ಯೋಚಿಸುವುದಿಲ್ಲ. ಸ್ವಲ್ಪನೂ ಅಲ್ಲ. ದಟ್ ಈಸ್ ನಾಟ್ ಯುವರ್ ಆಪ್ಷನ್. ಕಟ್ಟದು ಬಂದಾಗ ಎಲ್ಲ ನೀವು ಸೆರೆ ಹಿಡಿದು ನೀವು ಅದನ್ನ ಬದಲು ಒಳ್ಳೆಯದು ದೇವರ ವಾಕ್ಯದ ಪ್ರಕಾರ, ದೇವರ ಚಿತ್ತದ ಪ್ರಕಾರ ನೀವು ಯೋಚಿಸಬೇಕು. ಹಲ್ಲೆಲೂಯ. ನಿಮ್ಮ ದೌರ್ಬಲ್ಯಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಬಲಪಡಿಸುವುದು ಬಹಳ ಮುಖ್ಯ ದೇವರ ಮಕ್ಕಳೇ. ತುಂಬಾ ವಿಶ್ವಾಸಿಗಳಿಗೆ ಅವರವರ ದೌರ್ಬಲ್ಯ ಗೊತ್ತಿಲ್ಲ. ಅವರು ಬರೀ ಜಸ್ಟಿಫೈ ಮಾಡಿ ಪಾಪ ಅಲ್ಲ ಅಂದು ಹಾಗೆ ನೀವು ವರ್ತಿಸುತ್ತೀರಿ. ಇದು ತುಂಬಾ ದುಃಖಕರ ದೇವರ ಮಕ್ಕಳೇ.
ಒಂದೊಂದು ಪಾಪನು, ಒಂದು ಸುಳ್ಳು ಹೇಳಿದ್ರು ಅದು ಪಾಪ ಅಂತ ನೀವು ಅರ್ಥ ಮಾಡಿಕೋಬೇಕು. ಎಷ್ಟು ವಿಶ್ವಾಸಿಗಳು ಸುಳ್ಳು ಹೇಳ್ತಾರೆ, ಸುಳ್ಳು ಮಾಡುತ್ತಾರೆ, ಆದರೂ ಅವರಿಗೆ ಏನೂ ಇಲ್ಲ. ಇಫ್ ಯು ಆರ್ ನಾಟ್ ಫೇತ್ಫುಲ್ ಇನ್ ಲಿಟಿಲ್, ಚಿಕ್ಕದಲ್ಲಿ ನೀವು ನಂಬಿಗಸ್ತರಾಗಿಲ್ಲದಿದ್ದರೆ ದೊಡ್ಡದಲ್ಲೂ ನಿಮಗೆ ನಂಬಿಗಸ್ತರಾಗುವುದಕ್ಕೆ ಆಗುವುದಿಲ್ಲ. ಸುಳ್ಳು ಹೇಳುವುದು ಚಿಕ್ಕದು ಎಂದು ನೀವು ಹೇಳುತ್ತೀರಿ, ಮತ್ತೆ ಏನು ದೊಡ್ಡದು? ವ್ಯಭಿಚಾರ ಮಾಡುವುದ ದೊಡ್ಡದು? ನಾನೇನು ವ್ಯಭಿಚಾರ ಏನು ಮಾಡುವುದಿಲ್ವಲ್ಲ. ಸುಳ್ಳು ಹೇಳುವುದು, ಕೋಪ ಮಾಡುವುದು ದಿನ ಕ್ರಿಯೆ ಇದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನೀವು ಹೆಂಗೆ ದುರ್ಬಲರಾಗುತ್ತೀರಿ ಅಂತ. ಸೊ ನಮ್ಮ ದೌರ್ಬಲ್ಯಗಳನ್ನು ನಾವು ಗುರುತಿಸುವುದು ಮತ್ತು ಅವುಗಳನ್ನು ಬೆಲಪಡಿಸುವುದು ನಮಗೆ ಬಹಳ ಮುಖ್ಯವಾಗಿದೆ ದೇವರ ಮಕ್ಕಳೇ. ದಿನನಿತ್ಯ ನಮ್ಮನ್ನು ದುರ್ಬಲಗೊಳಿಸುವ ಕೆಲವು ಪ್ರಮುಖ ದೌರ್ಬಲ್ಯಗಳೇನೆಂದರೆ ಭಯ, ಚಿಂತೆ, ಕೋಪ, ನೋವು. ತುಂಬಾ ಜನರು ನಮ್ಮನ್ನು ಹರ್ಟ್ ಮಾಡ್ತಾರೆ. ಆ ನೋವೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬಾರದು. ಎಂದಿಗೂ ಸ್ವಲ್ಪ ಟೈಮು ನಾವು ಮನಸ್ಸಲ್ಲಿ ಇಟ್ಕೋಬಾರದು. ಕೋಪ ಆದರೂ ಸ್ವಲ್ಪ ಟೈಮು ನಾವು ಮನಸ್ಸಲ್ಲಿ ಇಟ್ಕೋಬಾರದು. ದಟ್ ಈಸ್ ದ ರೀಸನ್ ಬೈಬಲ್ ಇಸ್ ಟೆಲ್ಲಿಂಗ್, ಬಿ ಆಂಗ್ರಿ, ಡೂ ನಾಟ್ ಸಿನ್. ಪಿಶಾಚಿಗೆ ನೀವು ಜಗ ಕೊಡಬಾರದು ಅಂತ. ಸ್ವಲ್ಪ ನಾವು ಅದನ್ನಲ್ಲಿ ಇದ್ರೆ ಏನಾಗುತ್ತೆ? ಹೆಂಗೆ ಪಿಶಾಚಿಗೆ ಯು ಆರ್ ಗಿವಿಂಗ್ ಸ್ಪೇಸ್? ಡೂ ಯು ನೋ? ಯು ವಿಲ್ ಬಿ ಥಿಂಕಿಂಗ್ ಅಬೌಟ್ ದಾಟ್ ಓನ್ಲಿ. ಅಲ್ಲವೇ? ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ದಣಿದಿದ್ದರೆ ಅರ್ಥ ಮಾಡಿಕೊಳ್ಳಿ, ಪಿಶಾಚಿ ನಿಮ್ಮ ಜೊತೆಗಿದ್ದಾನೆ. ಶಕ್ತವಾಗಿದ್ದರೆ ದೇವರು ನಿಮ್ಮ ಜೊತೆ ಇದ್ದಾರೆ. ಅಷ್ಟೇ ಅರ್ಥ ಮಾಡಿಕೊಳ್ಳಿ. ನಮಗೂ ಬೇಕಾಗಿರುವುದು ದೇವರ ಬಲ. ಯಾರಿಗೂ ಸಿಗುವುದು ದೇವರ ಬಲ? ದೇವರನ್ನು ನಿರೀಕ್ಷಿಸುವವರು, ಯೆಹೋವನನ್ನು ನಿರೀಕ್ಷಿಸುವವರಿಗೆ ಮಾತ್ರ ಈ ಬಲ ಸಿಗುವುದು. ಹಲ್ಲೆಲೂಯಾ. ಸೊ ಈ ಭಾವನೆಗಳೆಲ್ಲ, ಭಯ, ಚಿಂತೆ, ಕೋಪ, ನೋವು ಅಂದ್ರೆ ಡೈಲಿ ಬರುವುದಿದೆ. ನಮಗೆ ಭಯ ಡೈಲಿ ಬರ್ತದೆ, ಚಿಂತೆ ಡೈಲಿ ಬರ್ತದೆ ಯಾವಾಗಲೂ, ಮತ್ತೆ ಕೋಪ ಡೈಲಿ ಬರ್ತದೆ, ನೋವು, ತುಂಬಾ ಜನ ನಮಗೆ ನೋವು ಕೊಡ್ತಾರೆ, ಮತ್ತೆ ಅಸಹನೆ, ಅಫೆಂಡಿಂಗ್ ಕ್ಯಾರೆಕ್ಟರ್, ಇದೆಲ್ಲ ನಮ್ಗೆ ಡೈಲಿ ಬರ್ತದೆ. ಇದೆಲ್ಲ ಹಾಗೇ ನಾವು ಶಕ್ತಪಡಿಸಬೇಕು. ಅರ್ಥ ಮಾಡಿಕೊಳ್ಳಿ. ನೀವು ಯಾವುದು ಟಚ್ ಮಾಡಲಿಲ್ಲ ಅಂದ್ರೆ ನೀವು ದುರ್ಬಲರಾಗಿ 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 ನೀವು ಜೀವಿಸುತ್ತೀರಿ. ಒಂದಿನ ನೀವು ಸಾಯುತ್ತೀರಿ. ಖಿನ್ನತೆಯಲ್ಲಿ ನೀವು ಒಳಗಾಗುತ್ತೀರಿ. ಹಲ್ಲೆಲೂಯಾ. ಅಂತಹ ಭಾವನೆಗಳನ್ನು ನಮ್ಮ ಮನಸ್ಸಲ್ಲಿ ಬಂದಾಗ ನಾವು ತಕ್ಷಣ ಅವುಗಳನ್ನು ಜಯಿಸಬೇಕು. ಈಗ ಗೊತ್ತಲ್ಲ ನೀವು ತಕ್ಷಣ ಯಾಕೆ ಜಯಿಸಬೇಕು ಅಂತ. ಬಿ ಆಂಗ್ರಿ, ಡೂ ನಾಟ್ ಸಿನ್, ಡೋಂಟ್ ಅಲೌ ಸೇಟನ್ ಎ ವೇ. ಸ್ವಲ್ಪ ನಾವು ಯೋಚಿಸುತ್ತಾರೆ, ಕೆಟ್ಟದೇ ನಾವು ಯೋಚಿಸುವುದು. ಅಯ್ಯೋ ಅವರು ಹಂಗೆ ಮಾಡಿದರಲ್ಲ, ಆದರೂ ಹಂಗೆ ಮಾಡಿದರಲ್ಲ, ಆದರೂ ಹಂಗೆ ಮಾಡಿದರಲ್ಲ, ಹಂಗ ಮಾಡಬಾರದಾಯಿತು, ಹಿಂಗ ಮಾಡಬಾರದಾಯಿತು. ಇದರಿಂದ ನೀವೇನು ಪಿಶಾಚಿನ ನೀವು ಬೆಳೆಸುತ್ತಾ ಇದ್ದೀರಿ. ಪಿಶಾಚಿನ ನೀವು ಕರೆದು ಬನ್ನಿ, ನನ್ನೊಳಗೆ ಬನ್ನಿ, ಇನ್ನೂ ಕೆಟ್ಟದು ಮಾಡಿಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಿ. ಎಫೆಸದ ಬರೆಗೆ 4:26-27 ಹೋಗಿ ಓದ್ರಿ. ಪಿಶಾಚಿಗೆ ನೀವು ಸ್ಪೇಸ್ ಕೊಡಬಾರದು. ತಕ್ಷಣ ನೀವು ಬಿಟ್ಬಿಡಬೇಕು. ತಕ್ಷಣ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದೇ ನಾನು ಹೇಳಿರೋದು, ಸ್ಪಿರಿಚುವಲ್ ಜಿಮ್ ಅಲ್ಲಿ ನೀವು ಡೈಲಿ ನೀವು ವರ್ಕೌಟ್ ಮಾಡಬೇಕು. ಫಿಸಿಕಲ್ ಜಿಮ್ ಅಲ್ಲಿ ನೀವೆಲ್ಲರೂ ಇದಾರಲ್ಲ, ಅಲ್ಲವೇ? ಎಲ್ಲರೂ ಇದ್ದಾರೆ ಫಿಸಿಕಲ್ ಜಿಮ್ ಅಲ್ಲಿ. ನಾನು ಯಾರಿಗೂ ಹೋಗಬೇಡ ಅಂತ ಹೇಳಲಿಲ್ಲ. ಆದರೆ ನೀವು ಬರೀ ಹಿಂಗೆ ಲೀನಾಗಿ ಬ್ಯೂಟಿಫುಲ್ ಆಗಿ ಇದ್ದರೆ, ಅಲ್ಲ ಅಂದರೆ ನನಗೆ ಶರೀರಕ್ಕೆ ಶಕ್ತಿ ಇದ್ರೆ, ಮನಸ್ಸಿಗೆ ಶಕ್ತಿ ಇಲ್ಲ ಅಂದ್ರೆ ಎದಕ್ಕೆ ಜೀವನ ಮಾಡಬೇಕು? ಅದು ಮನಸ್ಸಿಗೆ ಶಕ್ತಿ ಕೊಡುವುದಕ್ಕೆ ದೇವರು ಬಂದಿರುವುದು ನಿಮ್ಮೊಳಗೆ. ಆ ದೇವರನ್ನು ಅಲ್ಲೇ ಆಚೆ ಕಳಿಸಿ ನೀವು ಶರೀರಕ್ಕೆ ಶಕ್ತಿ ಕೊಡೋಕೆ ಓಡಿದರೆ, ಸೊ ಇದೆಲ್ಲ, ಈ ಭಾವನೆಗಳೆಲ್ಲ ನಮ್ಗೆ ಡೈಲಿ ಬರ್ತದೆ. ನೀವು ಡೈಲಿ ದೇವರ ಜಿಮ್ ಅಲ್ಲಿ ವರ್ಕೌಟ್ ಮಾಡಲಿಲ್ಲದಿದ್ದರೆ ಇದು ಯಾವುದೂ ಹೋಗುವುದಿಲ್ಲ. ಅದಿನ್ನೂ ಬಲ್ಜಿಂಗ್ ಆಗ್ತದೆ ನಮ್ಮ ಆತ್ಮದಲ್ಲಿ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಈ ಭಾವನೆಗಳೆಲ್ಲ ಬಂದಾಗ ತಕ್ಷಣ ಅವುಗಳನ್ನು ನೀವು ಜಯಿಸಬೇಕು. ಇಲ್ಲದಿದ್ದರೆ ನೀವು ದಿನದಿಂದ ದಿನಕ್ಕೆ ನೀವು ದುರ್ಬಲರಾಗುತ್ತೀರಿ. ಖಿನ್ನತೆಯಲ್ಲಿ ನೀವು ಜೀವಿಸಬೇಕಾಗುತ್ತದೆ. ವಿಶ್ವಾಸಿಗಳು ಖಿನ್ನತೆಯಲ್ಲೇ ಜೀವನ ಮಾಡುವುದು. ಯಾಕೆ? ಅವರಿಗೆ ದೇವರ ಬಲ ಇಲ್ಲ. ನಮಗೂ ಬೇಕಾಗಿರುವುದೇನು? ದೇವರ ಬಲ. ನೀವು ಕರ್ತನಲ್ಲಿ ಬಲಶಾಲಿಯಾಗಲು ನೀವು ಬಯಸಬೇಕು ಮತ್ತು ನೀವು ಕಠಿಣ ಪ್ರಯತ್ನ ಮಾಡಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.